ಗೊತ್ತಾಗೋಯ್ತು, ಆಯ್ತೇನೆ ನಿಂದು ಬಂದೆ ಇರ್ರಿ. ನನ್ಗಿರೋದ್ ಎರಡೇ ಕೈ. ನಿಮ್ಮನ್ನ ಮಕ್ಳನ್ನ ರೆಡಿ ಮಾಡಿ ಕಳ್ಸೋ ಅಷ್ಟರಲ್ಲಿ ನನ್ನ ಹೆಣ ಬಿದ್ದೋಗುತ್ತೆ. ಇಲ್ಲಿ ಬೆಳಿಗ್ಗೆ ನಿನ್ ಕಿರಿಕಿರಿ, ಆಫೀಸ್ಗೆ ಹೋಯ್ತು ಅಂತಂದ್ರೆ ಅಲ್ಲಿ ಆ ಬಾಸ್ ಕಿರಿಕಿರಿ, ನೆಮ್ಮದಿ ಆಗಿ ಇಲ್ಲಿ ಬಂದು ನಿದ್ದೆ ಮಾಡೋಣಪ್ಪ ಅಂದ್ರೆ ಈ ನನ್ನ ಮಗ ಪಿಟಿಲಿ ಕಿರಿಕಿರಿ. ಏನ್ರಿ ಎಷ್ಟೊತ್ತು? ಎಷ್ಟ್ ಕೆಲ್ಸ ಅಂತ ನಾನು ಒಬ್ಳೆ ಮಾಡೋದು? ಮಕ್ಳು ಶುರು ಆಯ್ತಾ ನಿಂದು ಸುಪ್ರಭಾತ? ಏನ್ರಿ ಎಲ್ಲಾ ಕೆಲ್ಸ ನಾನೇ ಮಾಡ್ಕೊಂಡು ಸಾಯ್ತಾ ಇದೀನಿ. ಏನೇನೋ ಹೇಳ್ತಾ ಇರ್ತೀರ. ಒಂದೇ ಇದೆ ಆಫೀಸ್ ಗೊತ್ತಾಯ್ತು. ಮೊದ್ಲು ಕೆಲ್ಸ ನೋಡ್ರಿ. ಕೋಪ ಮಾಡ್ಕೋಬೇಡ, ಕೇಳು. ಹೋಗ್ಬಿಡುತ್ತೆ ಕಡೆ. ಇಲ್ಲೇ ಇಷ್ಟು ಉಗ್ತಾ ಅಂದ್ರೆ ಇನ್ ಆಫೀಸಲ್ಲಿ ಎಷ್ಟು? ನಿಮ್ಮನೆಯಲ್ಲಿ? ನಮ್ಮನೆ ಕಾವಲಿದೆ ತುತ್ತೂರಾಮಣಿ, ನಡಿ. ಅಯ್ಯ, ನಿಮ್ಮ ಅವಸರದಲ್ಲಿ ಇದನ್ನೇ ಮರ್ತು ಹೋಗ್ತಿದಿರಲ್ಲ, ತಗೊಳ್ಳಿ. ಸರಿ ಸರಿ. ಕೇಳ್ತಾ ಕೂತ್ಬಿಟ್ರೆ ಒಲೆ ಮೇಲಿರೋ ಹಾಲೆಲ್ಲ ಹಿಂಗೋಗ್ಬಿಡುತ್ತೆ ಅಷ್ಟೇ. ನಾನೇ ಕಪ್ಪಾಗಿ ವಟ 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 ಅಂತ ಕೂತಿರೋದು. ನಾನು ಶಾಂತ ಮೂಲೇಕ ಸೌಖ್ಯ ಮುರಾದ. ನಾನು ಏನ್ ಕರ್ಮ ಮಾಡಿದ್ದೀನಪ್ಪ ನಿಮ್ಮನ್ನ ಕಟ್ಕೊಳಕ್ಕೆ? ಬಿಟ್ಟು ಕ್ಯಾರೆಟ್ ತಗೊಂಡು ಹೊರಡ್ರಿ ಆಫೀಸಿಗೆ. ನೀನೇ ಸಂಗೀತ ಕೇಳಿದ್ರೆ ಪಿಟೀಲು ಬಂದೆ. ನಾ ಬಂದೆ ನೀ ತಂದೆ, ಇದು ನಮ್ಮ ಅನುಬಂಧ, ಬೇರೇನು ನಾನರಿಯೇನೋ. ಛತ್ರಿ ತಗೊಳ್ಳಿ. ನಿಮ್ಮ ಸಂಗೀತದ ಹುಚ್ಚಿನಲ್ಲಿ ಇದನ್ನ ಮರ್ತಿಗಿರ್ತ್ ಬಂದಿರಾ? ಜೋಪಾನ ತಗೊಂಡ್ ಬನ್ನಿ. ಹುಷಾರ್. ಬನ್ನಿ ಬನ್ನಿ ಬನ್ನಿ. ಪಿಟೀಲು, ನಿನ್ ಹೆಂಡತಿ ಜಾತಕನ ಎಲ್ಲಾರು ತೋರ್ಸಿದ್ಯಾ? ಏನ್ ಕೇಳಿದ್ರು ನಗ್ತಾನೆ ಎಡವಟ್ ನನ್ ಮಗ. ರಾಮ ಸಾಕಪ್ಪ ಸಾಕು. ಸರೋಜಮ್ಮ, ನನ್ ಗಂಡಂಗೆ ಸ್ವಲ್ಪನೂ ನಿಧಾನನೇ ಇಲ್ಲ ರೀ. ಅವ್ರು ಆತ್ರ ಪಡೋದಲ್ದೆ ನಮಗೂ ಗಾಬರಿ ಪಡಿಸ್ಬಿಡ್ತಾರೆ. ನಮ್ಮ ಯಜಮಾನ್ರನ್ನ ಬಡ್ಕೊಂಡೆ. ಒಂದ್ ಸ್ವಲ್ಪ ಹೊತ್ತಾದ್ರೂ ಆ ಪಿಟೀಲಿಗೆ ರೆಸ್ಟ್ ಕೊಡಿ ಅಂತ. ಕುಯ್ದದ್ದು ಕುಯ್ದದ್ದೆ, ಕುಯ್ದದ್ದು ಕುಯ್ದದ್ದೆ, ಕೇಳಿ ಕೇಳಿ ಸಾಕಾಗಿ ಹೋಗಿದೆ ರೀ. ಸದ್ಯ ನನಗ ತಾಪತ್ರಯ ಇಲ್ಲಮ್ಮ. ವರ್ಷಕ್ಕೊಂದ್ಸರ್ತಿ ದುಬೈಯಿಂದ ನಮ್ಮ ಯಜಮಾನ್ರು ಬರ್ತಾರೆ. ಬಂದಾಗ 4 ದಿನ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮುಗೀತು. ಇನ್ ನನ್ ಮಗಳು ರಾಣಿ ಅದಂತೂ ಅವರಪ್ಪ ನಂಗೆ ಬಿಡಿ, ಬರೀ ಪಾಪದ್ದು. ಸದ್ಯ ನೀವೇ ಪುಣ್ಯವಂತರು ಬಿಡಿ. ಅಂದಾಗೆ ಜಲ್ಜಮ್ಮ, ನಿನ್ನೆ ಪಿಕ್ಚರ್ಗೆ ಹೋಗಿದ್ರಲ್ಲ, ಹೇಗಿತ್ತು? ಅಯ್ಯೋ, ಎಷ್ಟು ಚೆನ್ನಾಗಿತ್ತು ಗೊತ್ತೇನ್ರಿ. ನಂಗಂತೂ ಇನ್ನೂ ಒಂದ್ಸಲ ನೋಡ್ಬೇಕು ಅನ್ಸ್ಬಿಟ್ಟಿದೆ. ಹೌದಾ? ಅಂದಾಗೆ ನಿನ್ನೆ ಪಿಕ್ಚರ್ಗೆ ನಿಮ್ ತಂಗಿ ಗಂಡನೂ ಬಂದಿದ್ರು ರೀ. ಅದ್ ಎಂಥ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡ್ ಬಂದಿದ್ಲು ಅಂತೀರಿ. ಅಯ್ಯ, ಅವಳಿಗೇನು ಬಿಡ್ರಿ. ಅವಳು ಕುಣಿತಕ್ ಸರಿಯಾಗಿ ತಾಳ ಹಾಕೋ ಅವಳ ಗಂಡ ಸಿನಿಮಾ ನೋಡ್ದೆ ಇನ್ನೇನ್ ಮಾಡ್ತಾಳೆ? ಏನ್ ಎಲ್ಲಾರು ನಮ್ಮ ಯಜಮಾನ್ರತಾರನ? ಅದ್ ಸರಿ. ಅಯ್ಯೋ, ಎಲ್ಲಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕ್ರಿ. ನನ್ಗೂ ಇದಾನೆ ಗಂಡ, ನನ್ ತಾಳಕ್ ತಕ್ಕ ಕುಣಿಯಕ್ಕಾಗಲ್ವೇ? ಒಳ್ಳೆ ಚೆನ್ನಾಗಿ ಹೇಳಿದ್ರಿ ಸುಶೀಲಮ್ಮ. ನೋಡ್ರಿ, ಇದೊಂದ್ ದರಿದ್ರ ಗಂಡನ್ ನುಂಗ್ಕೊಂಡ್ ಬಂದು ನಮ್ಮ ಒಟಾರದಲ್ಲಿ ಸೇರ್ಕೊಂಡಿದೆ. ದಿನ ಬೆಳಗಿದ್ದು ಅದ್ರ ಮುಖ ನೋಡ್ಬೇಕಲ್ರಿ. ಏನ್ರಿ ಮಂಗಳಮ್ಮ, ನಿನ್ನೆ ನಿಮ್ ಯಜಮಾನ್ರಿಂದ ಕಾಗ್ದ ಬಂದಾಗಿತ್ತು. ಹೌದು ರೀ. ಏನ್ ಬರ್ದಿದ್ದಾರೆ? ಇನ್ನೇನಿರತ್ತೆ ಹೇಳಿ, ಒಟ್ಟಾರ ಹೆಂಗಸ ಜೊತೆ ಹೆಚ್ಚಾಗಿ ಸೇರ್ಬೇಡ, ಯಾರು ಏನೇ ಕೇಳಿದ್ರು ಚೆನ್ನಾಗಿ ಹೇಳಿದ್ರಿ ಅಂತ ಮಾತ್ರ ಹೇಳು, ಯಾರಿಗೂ ಕೆಟ್ಟೊಳಗ್ಬೇಡ ಅಂತ ಬರ್ದ್ಯಾರ್ರಿ. ಚೆನ್ನಾಗಿ ಹೇಳಿದ್ರಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ನಮಪ್ಪ. ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ವೆಂಕಟರಮಣ, ಅಪ್ಪ, ನನ್ನ ಮನಸ್ಸಿನಲ್ಲಿರೋದೆಲ್ಲ ನೆರವೇರಿಸಿದ್ರೆ ನಿನ್ನ ಸನ್ನಿಧಾನಕ್ಕೆ ಬಂದು ಮುಡಿ ಕೊಟ್ಟು ನನ್ನ ತಲೆ ನುಣ್ಣಗೆ ಮಾಡ್ಕೊಳ್ಳೋಣ ಅಂತ ಇದ್ದೆ. ಆದ್ರೆ ನಿನ್ನಲ್ಲಿ ಕರೆಸ್ಕೊಳ್ದಿರಾನೆ ನನ್ನ ಮುಕ್ಕಾಲ್ ತಲೆ ನುಣ್ಣಗೆ ಮಾಡ್ಬಿಟ್ಟಿಯಲ್ಲಪ್ಪ. ಇನ್ನು ಯಾರ್ಯಾರಿಗೆ ನುಣ್ಣಗೆ ಮಾಡ್ತೀಯಾ, ಹ್ಯಾಗ್ ನುಣ್ಣಗೆ ಮಾಡ್ತೀಯಾ ಅಂತ ನನಗಂತೂ ಗೊತ್ತಿಲ್ಲಪ್ಪ. ನಿನಗೆ ಗೊತ್ತಾಗ್ಬೇಕು. ಇನ್ನು ಅಡಿಗೆ ಆಗಿಲ್ಲ, ಮುಂದಕ್ಕೆ ಹೋಗಮ್ಮ. ಅಯ್ಯೋ ನಾನಪ್ಪ. ಅಪ್ಪ, ಡೈನಿಂಗ್ ಟೇಬಲ್ ಮೇಲೆ ಹಾಟ್ ಕೇಸ್ ನಲ್ಲಿ ತಿಂಡಿ ಮಾಡಿಟ್ಟಿದ್ದೀನಿ. ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಿಟ್ಟಿದ್ದೀನಿ. ಮಧ್ಯ ಮಧ್ಯ ಕುಡಿಯೋದಕ್ಕೆ ಫ್ಲಾಸ್ಕ್ ಅಲ್ಲಿ ಬಿಸಿ ಬಿಸಿ ಕಾಫಿ ಮಾಡಿಟ್ಟಿದ್ದೀನಿ. ನಾನೇನ್ ಬರ್ಲೇನಪ್ಪ? ಅಮ್ಮ ಚಂಪಾ, ನೀನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತಮ್ಮ. ಯಾಕೆ? ಅಲ್ಲಮ್ಮ, ಆಫೀಸ್ ಹೋಗಿ ಕಷ್ಟಪಟ್ಟು ಯಾಕಮ್ಮ ದುಡಿಬೇಕಾಗಿದೆ? ಇಷ್ಟಕ್ಕೂ ನೀನ್ ಯಾರನ್ನಮ್ಮ ಸಾಕ್ಬೇಕಾಗಿದೆ? ನನ್ನ ಮನಸ್ಸಿನ ನೆಮ್ಮದಿ ತೃಪ್ತಿನ
ಸಾಕ್ಬೇಕಾಗಿದೆಪ್ಪ. ಏನಮ್ಮ, ನಾನ್ ನಿನ್ ಚೆನ್ನಾಗಿ ನೋಡ್ಕೋತಾ ಇಲ್ವೇನಮ್ಮ? ನಿನ್ನ ಒಬ್ಳೇ ಮಗಳಾದ ನನ್ನನ್ನ ಎಷ್ಟು ಮುದ್ದಿನಿಂದ ನೋಡ್ಕೋತಾ ಇದೀಯಾ. ತಾಯಿ ಇಲ್ಲ ಅನ್ನೋ ಕೊರತೆ ಬರ್ದಿರೋ ಹಾಗೆ ಪ್ರೀತಿಯಿಂದ ನೋಡ್ಕೋತಾ ಇದೀಯಾ. ಹಾಗಿದ್ರೆ ಯಾಕಮ್ಮ ನೀನ್ ಕಷ್ಟಪಟ್ಟು ದುಡಿತಾ ಇದ್ಯಾ? ನೀನ್ ಯಾಕಪ್ಪ ನನಗೆ ಟೈಪಿಂಗು, ಶಾರ್ಟ್ ಹ್ಯಾಂಡು, ಸೆಕ್ರೆಟರಿಯೇಟ್ ಕೋರ್ಸ್ ಕಲ್ಸಿದ್ದು? ಅದಕ್ಕೆ ಪ್ರತಿಫಲವಾಗಿ ನಾನು ಟ್ರಾವೆಲ್ಸ್ ಏಜೆನ್ಸಿಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಅಪ್ಪ, ಇಷ್ಟೆಲ್ಲ ಓದ್ಬಿಟ್ಟು ಸುಮ್ನೆ ಮನೇಲಿ ಕೂತಿರ್ಬೇಕು ಅಂದ್ರೆ ಸೋಮಾರಿತನ ಹೆಚ್ಚಾಗುತ್ತೆ, ಶರೀರ ಕೂಡ ಡನ್ಲಪ್ ಆಗುತ್ತೆ. ಅದು ಸರಿನೇ. ನಾಳೆ ನೀನ್ ಮದುವೆ ಆಗೋ ಗಂಡಿಗೆ ನಾನ್ ಸೈಕಲ್ ಪಂಪ್ ಹೊಡೆದು ಡನ್ಲಪ್ ತರ ಡೆವಲಪ್ ಮಾಡಿ ಡುಮ್ಮ ಮಾಡ್ಬೇಕಾಗುತ್ತೆ. ಆಗ ಅಕ್ಕಪಕ್ಕದ ಮನೆ ಹುಡುಗರು ನಮ್ಮಿಬ್ರು ನೋಡಿ ಡುಮ್ಮ ಡುಮ್ಮಿ ಡೂಪ್ಲಿಕೇಟ್ ಡೋರ್ ನಂಬರ್ 88 ಅಂತ ಹಾಡ್ಕೊತಾರಷ್ಟೇ. ಅಯ್ಯೋ ಅಬ್ಬಬ್ಬ, ಟೈಮ್ ಆಯ್ತು, ನಾನ್ ಬರ್ತೀನಿ. ನೋಡಿದ್ರ ನಾನೇನಾದ್ರೂ ಹೇಳಿದ್ರೆ ಏನಾದ್ರೂ ಮಾತಾಡಿ ನನ್ನ ಬಾಯಿ ಮುಚ್ಚಿಬಿಡ್ತಾಳೆ. ಆದ್ರೆ ಇವಳು ಬಾಯಿ ಮುಚ್ಚೋದಿಕ್ಕೆ ಇವಳು ಗಂಡನೇ ಬರ್ಬೇಕು. ಹಾಯ್ ಚಂಪಾ. ಹಾಯ್. ಏನಿದು, ಕೆನೆಟಿಕ್ ಹೊಂಡ? ಇದು ಕೈನೆಟಿಕ್ ಹೊಂಡ ಅಲ್ಲ, ಮತ್ತೆ ಹೆಲಿಕಾಪ್ಟರಾ? ಮಧ್ಯಮ ವರ್ಗದ ಜನರ ಪುಷ್ಪಕ ವಿಮಾನ. ನಿಮ್ ರೀತಿನೇ ವಿಚಿತ್ರವಾಗಿದೆ ಅಲ್ರಿ. ಒಂದೊಂದು ದಿನ ಒಂದೊಂದು ವೆಹಿಕಲ್ ಅಲ್ಲಿ ಬರ್ತೀರಾ. ನಿನ್ನೆ ನೋಡಿದ್ರೆ ಲೂನಾದಲ್ಲಿ ಬಂದ್ರಿ, ಮೊನ್ನೆ ಆಟೋಲ್ ಬಂದ್ರಿ, ಇವತ್ತು ನೋಡಿದ್ರೆ ಕೆನೆಟಿಕ್ ಹೊಂಡದಲ್ಲಿ ಬಂದಿದ್ದೀರಾ. ಮಾರುತಿ 1000 ನಲ್ಲೂ 1000 ಸಲ ಸುತ್ತಾಡ್ಬೇಕು ಅಂತ ಆಸೆ ಇದೆ, ಯಾವಾಗ ನೆರವೇರುತ್ತೋ. ಇದನ್ ಯಾವಾಗ ತಗೊಂಡ್ರಿ ಅಂತ ಹೇಳಲೇ ಇಲ್ವಲ್ಲ. ನಾನು ತಗೊಳ್ಳೇಬೇಕು ಅಂತ ಅನ್ನೋದು ಯಾವುದೂ ಇಲ್ಲ. ಮತ್ತೆ ಅಂದ್ರೆ ಕೊಡುವವನು ತಗೊಳ್ಳೋನು ಅವನೇ, ನಾನು ಅನ್ನೋದು ನೆಪ ಮಾತ್ರ. ಆದ್ರಿಂದಲೇ ಪ್ರಪಂಚದಲ್ಲಿ ಇರೋದೆಲ್ಲ ನಂದು. ನಂದು ಅಂತ ಏನಿದೆ ಅದೆಲ್ಲ ಪ್ರಪಂಚದ, ನಿಂದು ಬಿಟ್ಟು. ಸರಿ ಸರಿ, ನನಗೆ ಆಫೀಸಿಗೆ ಲೇಟ್ ಆಯ್ತು, ನಾನು ಬರ್ತೀನಿ. ಅದಕ್ಕೆ ತಾನೇ ನಾನು ಬಂದಿದ್ದು. ಬಾ, ಕೂತ್ಕೋ ಬೇಗ. ನಾಚ್ಕೋ ಬೇಡ, ಇಲ್ಲಿ ಹಿಡ್ಕೋ, ಜೋರಾಗಿ ಹೋಗೋಣ. ಗುಡ್ ಮಾರ್ನಿಂಗ್ ಶೀಲಾ. ಹಾಯ್. ಯಾಕೆ ಇಷ್ಟು ಲೇಟು? ಬಾಸ್ ನಿನ್ಗೋಸ ಅರ್ಚಾಡ್ತಾ ಇದ್ರು. ನಿನಗೆ ಮೈ ಹುಷಾರಿಲ್ಲ, ಡಾಕ್ಟರ್ ಹತ್ರ ಹೋಗಿ ಬರ್ತೀಯಾ ಅಂತ ನಾನೇ ಸುಳ್ಳು ಹೇಳಿದೆ. ತುಂಬಾ ಥ್ಯಾಂಕ್ಸ್ ಕಣೆ. ಒಂದು ನಿಮಿಷ. ಹಲೋ, ಗುಡ್ ಮಾರ್ನಿಂಗ್. ಟ್ರಾನ್ಸ್ಫರ್ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಹಾ, ಕುಡ್ ಯು ಪ್ಲೀಸ್ ಸ್ಪೀಕ್ ಲೌಡ್ಲಿ? ಓ ಚಂಪಾ, 1 sec. ಹಲೋ, ಎಸ್ ಚಂಪಾ ಸ್ಪೀಕಿಂಗ್. ಜಸ್ಟ್ ಮಿನಿಟ್ ಸರ್. ಏ ಶೀಲಾ, ಆ ಬಾಂಬೆ ರಿಪೋರ್ಟ್ಸ್ ಅಲ್ಲಿ ಟೈಪ್ ಮಾಡೈತೇನೆ? ಟೈಪ್ ಮಾಡಿ ಸೈನ್ ಮಾಡಿ ಕಳ್ಸಾಯ್ತು. ಹಲೋ, ಅದನ್ನ ಆಗ್ಲೇ ಕಳಿಸ್ಬಿಟ್ಟಾಯ್ತು ಸರ್. ಥ್ಯಾಂಕ್ ಯು. ಏ ಶೀಲಾ, ನೀನಿರೋದು ನನಗೆ ತುಂಬಾ ಹೆಲ್ಪ್ ಆಗಿದೆ ಕಣೆ. ಹೆಲ್ಪ್ ಏನೇ ಬಂತು, ಇಟ್ ಇಸ್ ಮೈ ಡ್ಯೂಟಿ. ಏನ್ ರಾಮರಾಯರೇ, ಅಶೋಕವನದಲ್ಲಿ ಸೀತೆ ಕೂತಿರೋ ಹಾಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದಿರಲ್ಲ, ಯಾಕೆ? ಯಾಕೂ ಇಲ್ಲಪ್ಪ. ನೀವು ಯಾಕೂ ಇಲ್ಲ ಅಂದ್ರೆ ನಾನ್ ನಂಬಿಡ್ತೀನ. ಕಣ್ಣು ಗುಳಿ ಬಿದ್ದಿರೋದು ನೋಡಿದ್ರೆ 3 ದಿವಸದಿಂದ ನಿದ್ದೆನೆ ಮಾಡಿಲ್ಲ. ಧ್ವನಿ ಕೇಳಿದ್ರೆ 3 ದಿವಸದಿಂದ ಹೊಟ್ಟೆಗೂ ಏನು ಬಿದ್ದಿಲ್ಲ. ಅಯ್ಯೋ, ಅಂಥದ್ದೇನು ಇಲ್ಲಯ್ಯ. ಸಪ್ಲೈಯರ್, ಒಂದ್ ಕಾಫಿ ತಗೊಂಬರಯ್ಯ. ಏನಂತ ಹೇಳಿರಾಯರೇ, ಸಮಸ್ಯೆ ಏನು ಅಂತ ಹೇಳಿ ಅದಕ್ಕೆ ಪರಿಹಾರ ಕಂಡು ಹಿಡಿಯೋದಕ್ಕೆ ನಾನು ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ. ಏನು ಅಂತ ಹೇಳಿ ಗೋವಿಂದು, ನನ್ನ ಹೆಂಡ್ತಿದು ಬೆಳಗಾಗಿದ್ರೆ ಒಂದೇ ಪುರಾಣ. ಸೈಟ್ ತಗೊಳ್ಳಿ, ಮನೆ ಕಟ್ಟಿ, ಮನೆ ಕಟ್ಟಿ, ಸೈಟ್ ತಗೊಳ್ಳಿ. ಅದು ಬೆಂಗಳೂರಲ್ಲಿ ಮನೆ ಕಟ್ಟೋದು, ಒಬ್ಬೊಬ್ಬೊಬ್ಬ, ಅದೇನು ಅಷ್ಟೊಂದು ಸುಲಭನಾ ಗೋವಿಂದು? ಬೆಂಕಿಯಲ್ಲಿ ಕೈ ಇಡೋದು ಎಷ್ಟು ಕಷ್ಟನೋ ಅದಕ್ಕಿಂತ 2ರಷ್ಟು ಕಷ್ಟ ಈ ಬೆಂದಕಾಳೂರಿನಲ್ಲಿ ಒಂದು ಸಣ್ಣ ಮನೆ ಕಟ್ಟೋದು. ನಾನು ಸೈಟ್ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದ್ರೆ ನಂಬೋದೇ ಇಲ್ಲ. ನಿಮ್ಗೆ ಆಸಕ್ತಿ ಇಲ್ಲ. ನೀವು ಗಂಡಸ ಹಾಗೆ ಹೀಗೆ ಅಂತ ಮಾತಿಗೂ ಮೂತಿ ಕಿವಿತಾಳ್ರಿ. ನಾ ಹೇಳ್ತೀನಿ ಬಿಡಿ. ಏನ್ ಹೇಳ್ತೀಯ? ನೀವು ಗಾಬರಿ ಪಡಬೇಡಿ, ನಿಮ್ಮ ಹೆಸರು ಎಲ್ಲೂ ತರಲ್ಲ. ಬಾಂಬೆ, ಡೆಲ್ಲಿಲಿ ಬಾಂಬು ಭೂಕಂಪದ ಹೊಡೆತಕ್ಕೆ ಸಿಕ್ಕಿ ಅಲ್ಲಿ ಜನ ಎಲ್ಲ ಸೇಫ್ ಆಗಿರೋದಕ್ಕೆ ಬೆಂಗಳೂರಿನಲ್ಲೇ ಬಂದು ಸೆಟ್ಲ್ ಆಗ್ತಿದ್ದಾರೆ. ಒಬ್ಬ ಮನುಷ್ಯನಿಗೆ ಬೇಕಾದ 3 ಅಡಿ 6 ಅಡಿ ಜಾಗ ಕೂಡ ಇಲ್ಲಿ ಸಿಗೋದಿಲ್ಲ. ಬೆಂಗಳೂರಿನಲ್ಲಿ ಎಲ್ಲ ಕಡೆ ಇಲೆಕ್ಟ್ರಿಕ್ ಚಿತಾಗಾರಗಳನ್ನ ಕಟ್ಟಿಸ್ತಿದ್ದಾರೆ. ಯಾಕೆ ಅಂದ್ರೆ ಇಲ್ಲಿ ಸಾಯೋದೊಂದು ಸಮಸ್ಯೆ ಆಗ್ಬಿಟ್ಟಿದೆ. ಅದಕ್ಕೆ ಮನೆ ಕಟ್ಸೋ ಆಸೆನೆ ಬಿಟ್ಬಿಡಿ ಅಂತ ಸೂಕ್ಷ್ಮವಾಗಿ ಹೇಳ್ತೀನಿ. ಯಾರ ಮಾತನ್ನು ಕೇಳಲ್ಲ, ನನ್ನ ಮಾತನ್ನ ಕೇಳಲ್ಲ. ಹೋದ ವರ್ಷ ಊರಲ್ಲಿ ಜಮೀನ್ ಮಾರಿ ಒಂದ್ 80,000 ರೂಪಾಯಿ ಬಂತು. ಅದರ ಮೇಲೆ ಬಿದ್ದಿದೆ ಅವಳ ಕಣ್ಣು. 80,000? ಹೌದಪ್ಪ, ಅದನ್ನ FD ಲಿ ಇಟ್ಟಿದ್ದೀನಿ. FD ಲಿ? ಒಳ್ಳೆ ಕೆಲಸ ಮಾಡಿದ್ರೆ. ಅದಕ್ಕೆ ಅವ್ರು ಏನಂತಾರೆ? ಅದನ್ನ ಹೀಗಾರ ಮಾಡಿ ಬೋಳಿಸ್ಬಿಡ್ಬೇಕು ಅಂತ ಅವಳು. ಮಾರಿ ಕಣ್ಣು ಹೋತನ ಮೇಲೆ ಅಂದನಿ. ಅವಳನ್ನ ಎತ್ ಕಟ್ಟೋದಕ್ಕೆ
ಈ ವಟಾರದ ಹೆಂಗಸರೆಲ್ಲ ಇದ್ದಾರೆ. ಆ ಚೀಟಿ ಸುಬ್ಬಮ್ಮ ಚೀಟಿ ವ್ಯವಹಾರದಲ್ಲಿ 60-70 ರೂಪಾಯಿ ಕೂಡಿಟ್ಟಿದ್ದಾರೆ. ಅವಳ ಜೊತೆಗೆ ಜಲಜ ಅಂತ ಅವಳ ಗಂಡ ದುಬೈಯಲ್ಲಿದ್ದಾನೆ. ವರ್ಷ ಬರ್ತಾನೆ, ಕಂತೆ ನೋಟ್ ಕೊಟ್ಬಿಟ್ಟು ಹೊರಟೋಗ್ತಾನೆ. ಇನ್ನೊಬ್ಳು ಸುಶೀಲ ಅಂತ ಅವಳ ಮಗಳ ಮದುವೆಗೆ 1 ಲಕ್ಷ ರೂಪಾಯಿ ಇಟ್ಕೊಂಡಿದ್ದಾಳೆ. ಇವರೆಲ್ಲ ಸೇರ್ಕೊಂಡು ನನ್ನ ಹೆಂಡತಿಗೆ ಪುಳ್ಳೆ ಇಡ್ತಾರೆ. ಅದ್ರ ಕಾವು ರಾತ್ರಿ ನನ್ನ ಸುಡುತ್ತೆ. ವೈಫು ಅಂದ್ರೆ ಲೈಫೇ ಬೇಜಾರಾಗೋಗಿದೆ ಗೋವಿಂದು. ಸೋಮವಾರದಿಂದ ಶನಿವಾರದವರೆಗೂ ಮೀಟಿಂಗು ಪೀಟಿಂಗು ಅಂತ ಬೆಳಿಗ್ಗೆನೆ ಮನೆ ಬಿಟ್ಬಿಡ್ತೀನಿ. ರಾತ್ರಿ ಲೇಟಾಗಿ ಬರ್ತೀನಿ. ಮಾಡಿ ಬಿಸಾಕಿದ್ದನ್ನ ಉಂಡುಬಿಟ್ಟು ಮುಸ್ಕ್ ಹಾಕೊಂಡು ಮಲಗ್ಬಿಡ್ತೀನಿ. ಭಾನುವಾರ ಒಂದು ದಿನ ಸಿಗಾಕೋತೀನಿ ನೋಡಯ್ಯ. ನಗುನ ಇಲ್ಲ, ಒಂದು ವಾರದ ಕೋಪನ ಉಗುದು ಉಪ್ಪಿನಕಾಯಿ ಹಾಕ್ತಾಳ್ ನೋಡು. ಏನ್ ರುಚಿಯಾಗಿರುತ್ತೆ ಅಂತೀಯ. ಮನೆ ಎನ್ನುವುದು ಒಂದು ದೊಡ್ಡ ಸಮಸ್ಯೆ ಆಗೋಗಿದೆಯಯ್ಯ. ಅಯ್ಯಯ್ಯೋ ಟೈಮ್ ಆಗೋಯ್ತು. ನಾನು ಬರ್ತೀನಪ್ಪ. ಸಪ್ಲೈಯರ್ ಬಿಲ್ ಕೊಡಯ್ಯ. ನಿಮ್ ಸಂಗೀತ ನಿಲ್ಸಿ. ಮೊದ್ಲು ಸರಿಯಾಗಿ ಸೋಪ್ ಹಚ್ಚಿ ಸೀರೆ ಹೌದಾಕ್ರಿ. ಸ್ವಾಮಿ, ಇಲ್ಲಿ ರಾಮರಾಯರು? ನಾನೇ. ನೀವೇ ರಾಮರಾಯರ? ನನ್ ಪ್ರಾಣ ಉಳಿಸ್ಬೇಕು, ನನ್ನ ಹೆಂಡತಿ ಮಕ್ಳು ಕಾಪಾಡ್ಬೇಕು, ನೀವೇ ನನ್ ಉದ್ಧಾರ ಮಾಡ್ಬೇಕು ಸ್ವಾಮಿ. ಕಾಲು ಎಳಿಯೋಕ್ ನೋಡ್ತಾನೆ. ಹೇಳ ಮೇಲ್ಕೆ ಹೇಳಯ್ಯ. ರೀ, ಯಾರಿವ್ರು? ಇವ್ರು ನಿಮ್ಮ ಸಹಧರ್ಮಿಣಿ ತಾನೆ? ಅಲ್ಲ, ನನ್ನ ಹೆಂಡತಿ. ನಾನ್ ಅಂದ್ಕಂಡೆ ಸಾಕ್ಷಾತ್ ಹೊರನಾಡ ಅನ್ನಪೂರ್ಣೇಶ್ವರಿ ತರ ಇರೋ ಇವ್ರ ನಗುಮುಖ ನೋಡಿ ಇವ್ರೇ ನಿಮ್ ಹೆಂಡತಿ ಅಂತ ನಾ ತಿಳ್ಕಂಡೆ. ವಿಷಯ ಏನು ಅಂತ ಹೇಳು. ಏನು ಅಂತ ಹೇಳಿ? ಎಲ್ಲಿಂದ ಹೇಳಿ? ಎಲ್ರು ಎಲ್ಲಿಂದ ಹೇಳ್ತಾರೋ ಅಲ್ಲಿಂದಲೇ ಹೇಳು. ನನ್ನ ಹೆಸರು ಸೋಮಣ್ಣ ಅಂತ. ಫುಡ್ ಆಫೀಸ್ನಲ್ಲಿ ಕೆಲಸದಲ್ಲಿದ್ದೀನಿ. ಒಂದೇ 1 kg ಸಕ್ಕರೆ ತಿಂದೆ ಅಂತ ನನ್ನ ಫುಡ್ಡೇ ಸಿಗದಿರೋ ಬೀದರಿಗೆ ವರ್ಗ ಮಾಡ್ಬಿಟ್ರು. ನಾನು ಹೋಗ್ತೀನಿ ಅಂದ್ರು ನನ್ನ ಹೆಂಡತಿ ಮಕ್ಕಳು ಬಿಡ್ತಾ ಇಲ್ಲ ಸ್ವಾಮಿ. ಹೇಗಾದ್ರೂ ಮಾಡಿ ನನ್ನ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡ್ತೀವಿ ಸ್ವಾಮಿ. ನಿಮ್ ಕಾಲಿಗೆ ಬೀಳ್ತೀನಿ. ನೀನು ಅಡ್ರೆಸ್ ತಪ್ಪ ಬಂದಿದ್ದೀಯ. ನನಗೆ ಯಾವ ಮಂತ್ರಿನೂ ಗೊತ್ತಿಲ್ಲ, ಯಾವ ಛತ್ರಿನೂ ಗೊತ್ತಿಲ್ಲ. ನಿನ್ ಕೆಲಸ ಮಾಡಿಸ್ಕೊಡೋದಕ್ಕೆ ಯೋಗ್ಯತೆ ಇರುವಂತ ಒಬ್ಬ ವ್ಯಕ್ತಿ ನನಗೆ ಗೊತ್ತು. ಯಾರು ಸ್ವಾಮಿ ಆ ಮಹಾನುಭಾವ? ಆಡು ಮುಟ್ಟದ ಸೊಪ್ಪಿಲ್ಲ, ಅವನು ಮಾಡದೇ ಇರೋ ಕೆಲಸನೇ ಇಲ್ಲ. ಯಾರು ಸ್ವಾಮಿ ಆ ಮಹಾಪುರುಷ? ಅಗೋ ನೆನದವರ ಮನದಲ್ಲಿ ಗೋವಿಂದ. ಇವರೇ ಗೋವಿಂದ ಗೋವಿಂದ ಗೋವಿಂದ. ಏನಿದು ಮನುಷ್ಯರ ಕಾಲಿಗೆಲ್ಲ ಬೀಳಬಾರ್ದು. ಏನಿಲ್ಲ, ಇವನಿಗೆ ಬೀದರ್ ಟ್ರಾನ್ಸ್ಫರ್ ಆಗೋಗಿದೆಯಂತೆ. ಅದು ಕ್ಯಾನ್ಸಲ್ ಆಗ್ಬೇಕು ಅಷ್ಟೇ ತಾನೆ? ಸ್ವಾಮಿ ಬೇಗ ಹೂ ಅಂದ್ಬಿಡಯ್ಯ, ಇಲ್ಲಿದ್ರೆ ಹಾಗೆ ಆಂಜನೇಯನ್ ತರ ಕೂತಿರ್ತಾನೆ. ಬೇಡ ಸ್ವಾಮಿ, ನಿನ್ನ ಕೆಲಸ ಆಯ್ತು ಅಂದಿಟ್ಕೋ. ಖರ್ಚಿಗೆ 500 ರೂಪಾಯಿ ಕೊಟ್ಟಿರು. ಖರ್ಚಿಗೆ 500? ಸಾಲಿಲ್ಲ ಅಂದ್ರೆ ಕೈಯಿಂದ ಹಾಕಿರೆ ಕೊಡ್ತಾನೆ. ಛೆ ಏನ್ ರಾಮರಾಯರೇ, ಇಂಥ ಮಾತು ಕೇಳೋದಕ್ಕಿಂತ ಯಾವ್ದಾದ್ರು ಹಾಳು ಬಾವಿಗೆ ಹಾರೋದ ಮೇಲು. ಏನ್ ರಾಮರಾಯರೇ, ಈ ಗೋವಿಂದ ಲಂಚ ತಿನ್ನವನು ಅಂತ ತಿಳ್ಕೊಂಡ್ಬಿಟ್ರ? ಅಲ್ಲ ಸರೋಜಮ್ಮ, ಸಂಬಂಧಿಕ ಅಂತ ಮನೆಗೆ ಬಂದ್ರೆ ನನ್ನ ಮಾನ ಮರ್ಯಾದೆನೆಲ್ಲ ಹರಾಜಿಗೆ ಹಾಕ್ಬಿಟ್ನಲ್ಲಮ್ಮ ನಿಮ್ ಗಂಡ. ಲಂಚ ತಗೊಳ್ಳೋ ಹಾಗಿದ್ದಿದ್ರೆ ಗೋವಿಂದನ್ನ ಅರ್ಧ ಬೆಂಗಳೂರ್ನೇ ಕೊಂಡ್ಕೊಂಡ್ಬಿಡ್ತಿದ್ರು. ಅವ್ರ ಯೋಗ್ಯತೆ ಏನು ಅಂತ ಗೊತ್ತಿಲ್ಲದೆ ಸುಮ್ನೆ ಮಾತಾಡ್ಬೇಡಿ. 4 ದಿನ ಬದುಕಿದ್ರು ಒಂದು 40 ಜನಕ್ಕಾದ್ರೂ ಉಪಕಾರ ಮಾಡಿ ಹೋಗು ಅಂತ ನಮ್ಮ ತಂದೆಯವರು ಹೇಳಿದ್ದು ಇವತ್ತು ನನ್ನ ಕಿವಿಯಲ್ಲಿ ಕುಯಿಂಗುಡ್ತಾನೇ ಇದೆ. ಈ ಗಳಿಗೆವರೆಗೂ ಸಮಾಜ ಸೇವೆ ನನ್ನ ಏಕೈಕ ಗುರಿ ಅಂತ ನಾನು ಕೆಲಸ ಮಾಡಿದ್ದೀನಿ. 1000 ರೂಪಾಯಿಗಳನ್ನ ಒಂದು ಕೈಲಿ ತಗೊಂಡು ಇನ್ನೊಂದು ಕೈಲಿ ಖರ್ಚು ಮಾಡಿ 100 ಜನಕ್ಕೆ ನನ್ನಿಂದ ಸಹಾಯ ಆಗಿದೆ ಅಂತ ನಾನು ಹೆಮ್ಮೆಯಿಂದ ಬೀಗ್ತಾ ಇದ್ದೆ. ಆದ್ರೆ ಇವತ್ತು ನೀವು ಈ ಮಾತಂದು ನನ್ನ ಜೀವನ ಪಾವನ ಮಾಡಿದ್ರಿ. ಬರ್ತೀನಿ ರಾಮರಾಯರೇ. ಏನೋ ಗೊತ್ತಿಲ್ದೆ ಅಂದ್ಬಿಟ್ಟೆ, ತಪ್ಪಾಯ್ತು, ಕ್ಷಮಿಸ್ಬಿಡ. ಸರಿ, ಹೋಗ್ಲಿ ಬಿಡಿ. ಇವರ ಹೆಸರೇನಂದ್ರಿ? ಸೋಮಣ್ಣ ಸರ್. ಸೋಮಣ್ಣ, ನಾಳೆ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ಮನೆ ಬಂದ್ಬಿಡ ಸರ್. ಅಷ್ಟು ದೂರ ಯಾಕಪ್ಪ? ವಿಧಾನಸೌಧಕ್ಕೆ ಬಂದ್ಬಿಡಿ. ಸರ್. ಅಲ್ಲಿ ಕೆಂಗಲ್ ಹನುಮಂತನ ಸ್ಟ್ಯಾಚ್ಯೂ ಇದೆ, ಅಲ್ಲಿ ಬಂದಿರಿ. ಕೆಳಗಡೆ ಕೂತಿರ್ಲಿಲ್ಲ ಸರ್? ಅಲ್ಲೂ ಕೈ ಮುಕ್ಕೊಂಡಿರ್ಬೇಡ. ಏನು ಅಮ್ಮ ಅವ್ರು ಇವತ್ತು ಭಾರಿ ಖುಷಿಯಾಗಿರೋ ಹಾಗಿದೆ. ದಯಮಾಡು ರಂಗ, ದಯಮಾಡು. 2 ಆದ್ಮೇಲೂ ಇನ್ನೇನೆ ದಯಮಾಡೋದು? ಹೋಗ್ರಿ, ಸದಾಶಿವನಿಗೆ ಅದೇ ಧ್ಯಾನ ಅಂತೆ. ಅದಕ್ಕಲ್ಲಪ್ಪ. ಇನ್ನೇನಕ್ಕಪ್ಪ? ಅಯ್ಯಯ್ಯೋ,
ಏನ್ರಿ ಇದು? ಯಾಕೆ ಇಷ್ಟೊಂದು ಸ್ವರ್ಗೋಗಿದ್ದೀರಾ? ಅಯ್ಯೋಯ್ಯೋ, ನನ್ನ ಗ್ರಹಗತಿಗಳು ಬದಲಾಗ್ತಿರ್ಬೇಕು. ಏನಿವತ್ತು ವಿಶೇಷವಾದ ಉಪಚಾರ ನಡೀತಾ ಇದೆ? ಏನೂ ಇಲ್ಲಪ್ಪ, ಏನೋ ಮನ್ಸಾಯ್ತು, ಅದಕ್ಕೆ ನಿಮ್ಗೆ ಇಷ್ಟ ಆಗಿರೋದ್ನೆಲ್ಲ ಮಾಡಿ ಹಾಕ್ತೆ. ಮಾಡು ಮಾಡು. ಮತ್ತೆ ಮತ್ತೆ ಅದೇನ್ ಹೇಳೆ ಕತ್ತೆ? ಗೋವಿಂದಣ್ಣ ಬಂದಿದ್ರು ಕಣ್ರಿ. ಯಾಕೆ ಬಂದಿದ್ದ? ಹೌಸಿಂಗ್ ಬೋರ್ಡ್ ಚೇರ್ಮನ್ ಗೋವಿಂದಣ್ಣನು ತುಂಬಾ ಸ್ನೇಹಿತರಂತೆ. ಈ HIG, MIG, LIG ಅಂತ ಏನೇನೋ ಗ್ರೂಪ್ ಅಲ್ಲಿ ಬಡವರಿಗೆಲ್ಲ ಒಂದೊಂದ್ ಮನೆ ಕಟ್ಟಿಸ್ಕೊಡ್ತಿದಾರಂತೆ. ಬೇಕಾದ್ರೆ ನಮಗೂ ಒಂದು ಕೊಡಿಸ್ತೀನಿ ಅಂತ ಹೇಳಿದಾರೆ ರೀ. ಓಹೋ, ಹಣ ಇಲ್ದೆ ಮನೆ ಕೊಡ್ಸೋದಾದ್ರೆ ನಾನು ಯಾಕೆ ಬೇಡ ಅನ್ಲಿ, ಕೊಡ್ಸೋ ಅನ್ನು. ಹಾಗಲ್ಲ ರೀ, ಗೋವಿಂದಣ್ಣ ನಮ್ಮವ್ರು ಇರ್ಬೋದು, ಆ ಚೇರ್ಮನ್ ನಮ್ಮವ್ರ. ಆ ಚೇರ್ಮನ್ಗೆ ಏನ್ ಮಾಡ್ಬೇಕಂತೆ? ಇವಾಗ ಒಂದು 50,000 ರೂಪಾಯಿ ಕೊಟ್ರೆ ಸಾಕಂತೆ. ಆಮೇಲೆ ಉಳಿದ ಹಣನ ಕಂತ್ನಲ್ಲಿ ಕೊಡ್ಬೋದಂತೆ. ಲೇ ಈ ಹೌಸಿಂಗ್ ಬೋರ್ಡು ಅಲಾಟ್ಮೆಂಟು ಅದೆಲ್ಲ ತುಂಬಾ ಕಷ್ಟ ಕಣೆ. ಅದಕ್ಕೂ ಗೋವಿಂದಣ್ಣನೇ ಒಂದು ಉಪಾಯ ಹೇಳಿದಾರೆ ರೀ. ನನಗ್ ಯಾರು ಇಲ್ಲ, ಅನಾಥಳು ಅಂತ ಒಂದ್ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ನನಗೂ ಒಂದ್ ಮನೆ ಅಲಾಟ್ ಮಾಡ್ತಾರಂತೆ. ನಿನ್ನ BRC ಅಂತ ಸರ್ಟಿಫಿಕೇಟ್ ತಗೊಂಡು ಮನೆ ಮಾಲೀಕಳು ಅನ್ನಿಸ್ಕೋಬೇಕೇನೆ. ಒಟ್ನಲ್ಲಿ ಮನೆ ನಮ್ದಾಗುತ್ತಲ್ಲ ರೀ. ಒಂದ್ 50,000 ರೂಪಾಯಿ ಕೊಡ್ರಿ. ಲೇ ಅಷ್ಟ ಹಣ ಎಲ್ಲಿಂದ ತರ್ಲೆ? ಮತ್ತೆ ಊರಿನ ಜಮೀನ್ ಮಾರಿದ ದುಡ್ಡಿದೆಯಲ್ಲ, ಕೊಡ್ರಿ. ಓಹೋ, ಅದ್ರ ಮೇಲ್ ಬಿದ್ದಿದ್ಯಾ ನಿನ್ ಕಣ್ಣು? ಬಾಡು ಪಟ್ಟಿಗೂ ನಾನು ಅದ್ರ ಮುಟ್ಟಲ್ಲ. ನೀವೇ ಹೇಳಿದ್ರಲ್ರಿ, BDA ಸೈಟ್ ಸಿಕ್ಕ ತಕ್ಷಣ ಮನೆ ಕಟ್ಟಿಸ್ಬಿಡ್ತೀನಿ ಅಂತ. ಇವಾಗ ಇಷ್ಟ ಕಡಿಮೆ ಬೆಲೆಗೆ ಮನೆನೇ ಸಿಕ್ತಿರೋವಾಗ ಯಾಕೆ ದುಡ್ಡು ಕೊಡಕ್ ಮೀನಾ ಮೇಷ ಎಣಿಸ್ತಿರೋದು? ಲೇ ಅವನ್ ಯಾವನ್ ಕೈಗೆ ದುಡ್ಡು ಕೊಟ್ಬಿಟ್ಟು ಅವನ್ ಹಿಂದೆ ಅಲಿತಿರ್ಲ? ಲೇ, ಬೆಂಗಳೂರಲ್ಲಿ ಸೈಟ್ಗೆ ಮನೆಗೆ ಅಂತ ದುಡ್ಡು ಕೊಟ್ಟು ಎಷ್ಟು ಜನ ಮೋಸ ಹೋಗಿದ್ದಾರೆ ಗೊತ್ತೇನೆ? ಯಾವೊಂದೋ ಲೇಔಟ್ನಲ್ಲಿ ಯಾವುದೋ ಸೊಸೈಟಿ ಬೋರ್ಡ್ ಹಾಕಿ ಜನ ನಂಬಿಸಿ ದುಡ್ಡು ಕಿತ್ಕೊಂಡಿರ್ತಾರೆ. ಬೆಳಗ್ಗೆ ಎದ್ದು ಹೋಗಿ ನೋಡಿದ್ರೆ ಬೋರ್ಡೇ ಇರೋದಿಲ್ಲ. ದೇವ್ರ ಮೇಲೆ ಭಾರ ಹಾಕಿ ಯಾವಾಗ ಏನ್ ಮಾಡ್ಬೇಕು ಅಂತ ಅವನಿಗೆ ಗೊತ್ತು. ಗೊತ್ತು. ನೀವು ನಂಬಿರ ಆ ದೇವ್ರು ನೇರ ನಿಮ್ ಮುಂದೆ ಬಂದ್ ನಿಂತ್ಕೊಂಡು ತಗೊಳಪ್ಪ ಮನೆ ಕೊಡ್ತಿದ್ದೀನಿ ಅಂತಾನೆ ಅಲ್ಲ? ಇದಕ್ಕೆ ನಿನಗ್ ಬುದ್ಧಿ ಇಲ್ಲ ಅನ್ನೋದು. ನಿಮಗ್ ಮಹಾ ಬುದ್ಧಿ ಇದೆ. ನನಗ್ ಗೊತ್ತಿಲ್ವಾ ನಿಮ್ ಯೋಗ್ಯತೆ ಏನು ಅಂತ? ನಿಮ್ಮ ಆಫೀಸ್ ಚಪ್ರಾಸಿ ರಂಗಪ್ಪನೇ ಎಷ್ಟೋ ವಾಸಿ ಒಂದು ಶೀಟ್ ಮನೆ ಆದ್ರೂ ಕಟ್ಕೊಂಡಿದ್ದಾನೆ ನೋಡಿ. ಇವಾಗ ಮಾತು ಗೀತು ಏನು ಬೇಡ, ದುಡ್ಡು ಕೊಡ್ತಿರೋ ಇಲ್ವಾ ಅಷ್ಟ್ ಹೇಳಿ ಸಾಕು. ನಾನ್ ಕೊಡಲ್ಲ ಕಣೆ. ನೋಡಿ, ನೀವು ದುಡ್ಡು ಕೊಡಲ್ಲ ಅಂದ್ರೆ ನಾನ್ ವಿಷ ಕುಡಿದ್ ಸತ್ತೋಗ್ತೀನಿ ಅಷ್ಟೇ. ಲೈ, ನಿನ್ ದಡ್ತನಕ್ಕೆ ವಿಷ ಕುಡಿಸತ್ತರೆ ನಾನೇನೆ ಮಾಡ್ಲಿ? ಸಾಯ್ ಹೋಗು. ಹೌದ್ರಿ, ನಾನ್ ಸಾಯೋದನ್ನ ಕಾಯ್ತಾ ಇದ್ರಲ್ಲ ನೀವು. ನಾನ್ ಸತ್ತ ಇನ್ನೊಬ್ರನ್ನ ಕಟ್ಕೋಬೋದಲ್ಲ. ಹುಚ್ಚುಚ್ಚಾಗಿ ಏನೇನು ಮಾತಾಡ್ಬೇಡ. ಹುಚ್ಚಿ? ಹೌದ್ರಿ, ನಾನು ಹುಚ್ಚಿನೇ. ನನ್ಗೆ ಹುಚ್ಚಿಡ್ಬಿಟ್ಟಿದೆ. ನಿಮ್ಮನ್ ಕಟ್ಕೊಂಡ್ಮೇಲೆ ಹುಚ್ಚಿ ಅಲ್ದೆ ಇನ್ನೇನ್ ಮಹಾರಾಣಿನ ಆಗ್ತೀನಿ ನಾನು. ಪ್ರಪಂಚದಲ್ಲಿರೋ ಬಡಬಗ್ರೆಲ್ಲ ಮನೆ ಕಟ್ಕೊಂಡು ಹೋಗ್ತಾರೆ, ಸ್ವಂತ ಮನೆ ಮಾಡ್ಕೊಂಡು ಹೋಗ್ತಾರೆ. ನಾನ್ ಮಾತ್ರ ಸಾಯೋವರೆಗೂ ಈ ಮುರ್ಕಲ್ ವಟಾರದಲ್ಲೇ ಬಿದ್ದಿರ್ಬೇಕು. ಏನ್ ಕರ್ಮ ಮಾಡಿ ಹೊಟ್ಟಿದ್ನ ನಾನು ನಿಮ್ಮನ್ನ ಕಟ್ಕೊಳಕ್ಕೆ? ಹೆಚ್ಚಿದ್ರು ಕೇಳಲ್ವಲ್ರಿ? ಸರೋಜಮ್ಮ, ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಮಿನಿಸ್ಟರ್ ಕೋಟಾನಲ್ಲೇ ನಿಮಗೊಂದು ಮನೆ ಅಲಾಟ್ ಆಯ್ತು. ಇನ್ನೇನು, ನೀವು ದುಡ್ಡು ಕೊಟ್ರೆ ಅಧ್ಯಕ್ಷರ ಮುಂದೆ ತಗೊಂಡೋಗಿ ಟೇಬಲ್ ಮೇಲೆ ಇಟ್ಟ ಅಂದ್ರೆ ಅವ್ರ ಸಹಿ ಆಯ್ತು, ನಿಮ್ಗೆ ಮನೆ ಸಿಕ್ತು. ಯಾಕಮ್ಮ, ನಿಮ್ ಗಂಡ ಒಪ್ಲಿಲ್ವೇ? ನನಗ್ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ. ಹೋಗ್ಲಿ ಬಿಡಮ್ಮ, ಕಣ್ಣೀರ್ ಹಾಕ್ಬೇಡಮ್ಮ. ಹೆಂಗಸರು ಕಣ್ಣೀರ್ ಹಾಕಿದ್ರೆ ನನ್ನ ಕೈಲಿ ನೋಡಕ್ಕಾಗಲ್ಲಮ್ಮ. ಹೋಗ್ಲಿ ಬಿಡಮ್ಮ. ನಮ್ ಮನೆಯವ್ರ ಹತ್ರ ದುಡ್ಡಿದೆ ಗೋವಿಂದಣ್ಣ, ಆದ್ರೆ ಅವ್ರಿಗೇನೋ ಅನುಮಾನ, ಇದೆಲ್ಲ ಮೋಸ ಬೇಡ ಅಂತಾರೆ. ನಿಮ್ ಗಂಡ ಹೇಳೋದ್ರಲ್ಲಿ ಒಂದ್ ಅಕ್ಷರನೂ ತಪ್ಪಿಲ್ಲಮ್ಮ. ಈಗಂತೂ ಹೆಂಗಸರಿಗೆ ಮೋಸ ಮಾಡೋರೇ ಜಾಸ್ತಿ. ಒಳ್ಳೆಯ ಸಮಯದಲ್ಲಿ ನಿಮ್ ಗಂಡ ನಿಮ್ಗೆ ಎಚ್ಚರಿಕೆ ಕೊಟ್ಟ ಅಂದ್ಕೊಳ್ಳಿ, ಆದ್ರೆ ಮನೆ ಮಾಡೋ ಆಸೆ ಮಾತ್ರ ಮರ್ತು ಬಿಡಿ ಅಮ್ಮ. ಗೋವಿಂದಣ್ಣ, ಈ ಸಮಯದಲ್ಲಿ ನೀವು ನನ್ ಕೈ ಬಿಡ್ಬೇಡಿ ಗೋವಿಂದಣ್ಣ. ನನ್ನ ಹತ್ರ ಒಂದು 12,000 ರೂಪಾಯಿ ಕ್ಯಾಶ್ ಇದೆ, ಅದನ್ನ ಇವಾಗ ತಗೊಳ್ಳಿ. ಉಳ್ದಿದ್ದನ್ನ ನೀವೇ ಅಡ್ಜಸ್ಟ್ ಮಾಡಿ ಗೋವಿಂದಣ್ಣ. ಮನೆ ಅಲಾಟ್ ಆದ್ಮೇಲೆ ನಾನು ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಸಿ ಉಳಿದ ಹಣನೆಲ್ಲ ಕೊಟ್ಬಿಡ್ತೀನಿ. ಅವ್ರ ಮೇಲಿನ ಹಠಕ್ಕಾದ್ರೂ ನಾನು ಈ ಮನೆ ತಗೊಳ್ಳೇಬೇಕು. ಇನ್ನೇನಾದ್ರೂ ಈ ಮಾತನ್ನು ಹೇಳಬಾರ್ದಾಗಿತ್ತೇನಮ್ಮ. ನನ್ನ ಹತ್ರನೇ 40,000 ರೂಪಾಯಿ ಹಾರ್ಡ್ ಕ್ಯಾಶ್ ಇತ್ತು. ಆದ್ರೆ ನಮ್ಮ ಸ್ನೇಹಿತ ಅವನ ಮಗ ರಾಜು ಅಂತ ಡಿಗ್ರಿ ಮಾಡಿದ್ರು ಕೆಲಸ ಇಲ್ಲದೆ ಅಲಿತಾ ಇದ್ದ. ಅದಕ್ಕೆ ಪಾಪ ನಾನೇ ಆಟೋ ಮಾಡ್ಕೊಡ್ತೀನಪ್ಪ, ನೀನು ಅದನ್ನು ಓಡಿಸಿ ಆದ್ರೂ ಸಂಪಾದನೆ ಮಾಡು ಅಂತ 40,000 ರೂಪಾಯಿ ಕೊಟ್ಬಿಟ್ಟೆ. ಅಯ್ಯೋ, ಹೀಗಾಗುತ್ತೆ ಅಂದ್ರೆ ಯಾರಿಗೆ ಗೊತ್ತು. ಈಗ ನೋಡಿ, ಇಂಥ ಸಮಯದಲ್ಲೂ ನಾನು ಏನೂ ಮಾಡೋಕ್ ಆಗ್ತಾ ಇಲ್ವಲ್ಲ. ನನಗೂ ತಾಯಿನೋ ತಂಗಿನೋ ಇದ್ದಿದ್ರೆ ಅವರ ಒಡವೆನಾದ್ರೂ ಹೊತ್ತೆ ಇಟ್ಟು ನಿಮಗೆ ಹಣ ತಂದು ಕೊಡ್ತಿದ್ನಲ್ಲಮ್ಮ.
ಅಯ್ಯೋ ನಾನೇನ್ ಮಾಡ್ಲಿ ಏನ್ ಮಾಡ್ಲಿ. ಒಳ್ಳೆ ಐಡಿಯಾ ಕೊಟ್ರಿ ಗೋವಿಂದಣ್ಣ. ನನ್ನ ಹತ್ರ ಒಂದಷ್ಟು ಒಡವೆಗಳಿದಾವೆ. ಅದನ್ನೆಲ್ಲ ಒತ್ತೆ ಇಟ್ರೆ ಕಮ್ಮಿ ಅಂದ್ರೂ 35-40 ಸಾವಿರ ರೂಪಾಯಿ ಬರುತ್ತೆ. ನನ್ನ ಹತ್ರ 12 ಸಾವಿರ ರೂಪಾಯಿ ಕ್ಯಾಶ್ ಇದೆ ಅಂತ ಹೇಳದ್ನಲ್ಲ, ಅದನ್ನೆಲ್ಲ ಒಟ್ಟು ಸೇರಿಸಿ 50 ಸಾವಿರ ಮಾಡಿ ಮೊದಲನೇ ಕಂತು ಕೊಟ್ಬಿಡಿ. ಮನೆ ಅಲಾಟ್ ಆದ್ಮೇಲೆ ಅವ್ರ ಹತ್ರ ಹೇಳಿ ಬಿಡಿಸ್ಕೊಂಡ್ರಾಯ್ತು. ಏನಮ್ಮ ನೀವು ಹೇಳೋ ಮಾತು? ಇವತ್ತು ಶುಕ್ರವಾರ ನಮ್ಮ ಮುತ್ತೈದೆ ನೀವು. ನಿಮ್ ಗಂಡಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ? ಅದೇ ಗೊತ್ತಾಗುತ್ತೆ ಗೋವಿಂದಣ್ಣ. ಅವ್ರೇನು ನಾನು ಯಾವ್ಯಾವ ಒಡವೆ ಹಾಕೊಂಡಿದ್ದೀನಿ ಅಂತ ದಿನ ನೋಡಕ್ ಬರ್ತಾರ? ಹಬ್ಬ ಹರಿದಿನ ಬಂದಾಗ ತಾನೆ ನಾನು ಒಡವೆಗಳನ್ನ ಹಾಕೊಳ್ಳೋದು. ಇಷ್ಟಕ್ಕೂ ಕೇಳಿದ್ರು ಅಂತಾನೆ ಇಟ್ಕೊಳ್ಳೋಣ. ಪಾಲಿಶಿಗೆ ಕೊಟ್ಟಿದ್ದೀನಿ ಅಂತನೋ ಅಮ್ಮನ್ ಮನೇಲಿ ಇಟ್ಟಿದ್ದೀನಿ ಅಂತನೋ ಏನಾದ್ರೂ ಒಂದು ಹೇಳಿದ್ರಾಯ್ತು. ಚಿನ್ನದ ಆಭರಣಗಳಿರೋದು ಬರೀ ಅಲಂಕಾರಕ್ಕೆ ಅಂತ ಮಾತ್ರ ಅಲ್ವಲ್ಲ, ಕಷ್ಟ ಕಾಲಕ್ಕೂ ಸ್ವಲ್ಪ ಉಪಯೋಗ ಆಗ್ಲಿ ಅಂತ ತಾನೆ ಅಲ್ವೇ? ಮತ್ತೆ ಇಷ್ಟಕ್ಕೂ ಚಿನ್ನದಂತ ಮನೇನೇ ನನಗ್ ಸಿಕ್ತಿರೋವಾಗ ಈ ಒಡವೆದೆಲ್ಲ ಯಾವ ಲೆಕ್ಕ ಗೋವಿಂದಣ್ಣ? ಅಬ್ಬಾ, ಧೈರ್ಯ ಅಂದ್ರೆ ಧೈರ್ಯ ಮೆಚ್ಚಬೇಕಾದ್ದೆ. ಧೈರ್ಯ ಸಾಹಸೆ ಲಕ್ಷ್ಮಿ ಅಂತ ಅಂತಾರಲ್ಲ, ಸಾಕ್ಷಾತ್ ಉದಾಹರಣೆ ಇಲ್ಲೇ ಇದೆ. ಹೌದು, ಎಲ್ಲಾ ವಿಚಾರದಲ್ಲೂ ಗಂಡಂದ್ರನ್ನ ನಂಬ್ಕೊಂಡಿರೋದಕ್ಕೂ ಆಗೋದಿಲ್ಲ. ಈಗ ನೀವೇ ಧೈರ್ಯ ಮಾಡಿದ್ಮೇಲೆ ನಾನು ಸ್ವಲ್ಪ ಧೈರ್ಯ ಮಾಡಿ ಒಂದ್ ಕೈ ನೋಡೇ ಬಿಡ್ತೀನಿ. ತಗೊಂಡ್ ಬಂದ್ಬಿಡಿ ಮಾ ಒಡವೆನ. ತಗೊಳ್ಳಿ ಗೋವಿಂದಣ್ಣ. ಅಲ್ಲ ಸರೋಜಮ್ಮ, ಗೋವಿಂದಣ್ಣ ನಂಬೇಕು, ಆದ್ರೆ ಇಷ್ಟೊಂದು ನಂಬೋದಾ? ಅದಕ್ಕೆ 2 ಲಿಸ್ಟ್ ಮಾಡಿಬಿಡೋಣ. ಒಂದು ಲಿಸ್ಟ್ ನಿಮ್ಮ ಹತ್ರ ಇರ್ಲಿ, ಏನೇನಿದೆ ಅಂತ. ಇನ್ನೊಂದು ನನ್ನ ಹತ್ರ ಇರುತ್ತೆ. ಹಾ ನೋಡಿ ಸರೋಜಮ್ಮ, ಒಂದು ಲಿಸ್ಟ್ ನಿಮ್ಮ ಹತ್ರ, ಒಂದು ನನ್ನ ಹತ್ರ. ಸರಿಯಾಗಿದೆ ನೋಡಿ. ನೀವ್ ಹೇಳದ್ಮೇಲೆ ಆಯ್ತು ಬಿಡಿ ಗೋವಿಂದಣ್ಣ. ಹಾಗಾದ್ರೆ ಈ 12 ಸಾವಿರ ನಾನೇ ನನ್ನ ಜೇಬ್ನಲ್ಲಿ ಇಟ್ಕೊಂಡಿರ್ತೀನಿ. ಈ ಒಡವೆ ನಾನು ನಿಮ್ ಕೈಯಾರೆ ಕೊಡಿ. ಅಯ್ಯೋ, ತಗೊಳ್ಳಿ. ಒಬ್ಬ ಗೃಹಿಣಿಯಿಂದ ಹೇಗೆ ಒಂದು ಮನೆ ಬೆಳಗುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಹಾಗಾದ್ರೆ ನಾನು ಬರ್ಲೇನು? ಆದ್ರೆ ಇದೆಲ್ಲ ಯಾರಿಗೂ ಹೇಳಲ್ಲ. ಇನ್ನು ನೀವು ಈ ಮನೆ ಸೈಟು ಅನ್ನೋ ಯೋಚನೆನೇ ಬಿಟ್ಬಿಡಿ ಸರೋಜಮ್ಮ. ನನಗೆ ಹೇಳಿದ್ರಲ್ಲ, ಜವಾಬ್ದಾರಿ ನಂದು. ಇನ್ನು ನೀವು ಮನೆ ಸೈಟು ಅಂತ ಕಣ್ಣೀರು ಹಾಕಿದ್ರು ನನ್ನ ನಾಣೆ. ಏನ್ರಿ ಜಲ್ಜಮ್ಮ, ಸೈಟು ಮನೆ ಅಂತಿದ್ದಾರೆ? ಏನೋ ಸೈಟ್ ತಗೋತಾರ ಏನೋ. ಹೌದು, ನನಗೂ ಕೇಳಿಸ್ತೀರಿ, ಕೇಳೋಣ ಇರಿ. ಏನ್ ಸಿದ್ದಣ್ಣ ಅವತ್ತು ಗಲಾಟೆ? ಏನಿಲ್ಲ ಗೋವಿಂದಣ್ಣ, ಸ್ವಲ್ಪ ದುಡ್ಡು ಬೇಕಾಗಿತ್ತು. ದುಡ್ಡಿಗೋಸ್ಕರ ಏನಪ್ಪ ಗಲಾಟೆ? 100, 200, 300, 400, 500, 600, 700. 500 ನೀನ್ ಇಟ್ಕೋ, 200 ನಂಗೆ ಸಾಕು. ತುಂಬಾ ಥ್ಯಾಂಕ್ಸ್ ಗೋವಿಂದಣ್ಣ. ಸಂಬಳ ಆದ ತಕ್ಷಣ ಹಾಗೆ ತಂದು ಕೊಟ್ಬಿಡ್ತೀನಿ. ತಗೊಳ್ಳೋದು ಕೊಡೋದು ಇದ್ದೇ ಇರುತ್ತಪ್ಪ. ಚಾರ್ಮನ್ ಊರಲ್ಲಿಲ್ವಾ? ಅವ್ರು 1 ವಾರ ಟೂರ್ ಹೋಗಿದ್ದಾರೆ. ಅಲ್ಲಿವರೆಗೆ ನನಗೆ ಆರಾಮೇ ಆರಾಮು. 1 ವಾರ ಟೂರಾ? ಗಾಡಿ ತಗೊಂಡೋಗಿರ್ಬೇಕಲ್ಲ? ಇಲ್ವಲ್ಲ, ಗಾಡಿ ಇಲ್ಲೇ ಇದೆ, ಚಾವಿ ನನ್ನ ಹತ್ರನೇ ಇದೆ. ಹೌದಾ? ಸ್ವಲ್ಪ ಓಡಾಡ್ಬೇಕಲ್ಲ. ಅದಕ್ಕೇನು ಹೇಳಿ ಗೋವಿಂದಣ್ಣ, ಇಲ್ಲಿ ನಿಂತಿರೋ ಬದಲು ಮತ್ತೆ ಹೇಳಿ ಹೇಳಿ ಹೇಳಿ. ನಮ್ ವಿಷಯ ಗೋವಿಂದಣ್ಣನ ಹತ್ರ ಹೇಳೋದು ಮರೆಯಲ್ಲ ತಾನೆ? ನನಗಂತೂ ಈ ಮುರುಕನ ಮನೇಲಿ ಇದ್ದು ಇದ್ದು ಬೇಜಾರಾಗೋಗ್ಬಿಟ್ಟೆ. ಹೌದು ಸರೋಜಮ್ಮ, ಈ ವಠಾರದ ಮನೇನ ಯಾವಾಗ ಬಿಡ್ತೀವೋ ಅನ್ಸ್ಬಿಟ್ಟಿದೆ. ಸರಿನಮ್ಮ. ಗೋವಿಂದಣ್ಣ ಬಂದ ತಕ್ಷಣ ನಮ್ ವಿಷಯ ಎಲ್ಲ ಖಂಡಿತ ಹೇಳ್ತೀರ ತಾನೆ? ಅಯ್ಯೋ ಇರಿ ಇರಿ, ಯಾಕೆ ಅಷ್ಟೊಂದು ಆತರ ಮಾಡ್ಕೋತೀರಾ? ಯಾವ್ದಕ್ಕೂ ಗೋವಿಂದಣ್ಣ ಬರ್ಲಿ, ನಾನ್ ಮಾತಾಡ್ತೀನಿ. ನಿಮ್ ಅದೃಷ್ಟ ಹೇಗಿದೆಯೋ. ಕಾರಲ್ಲಿ ಬಂದ್ಬಿಟ್ಟಿದ್ದಾರೆ ಗೋವಿಂದಣ್ಣ. ನಮಸ್ಕಾರ. ಸರೋಜಮ್ಮ, ನಿಮ್ ಅದೃಷ್ಟ ಚೆನ್ನಾಗಿದೆ. ನಿಮ್ ಕೆಲಸ ಆಯ್ತು. ಹೌದಾ? ಇಲ್ಲಿ ಬೇಡ, ಒಳಗ್ ನಡಿ. ಅಯ್ಯೋ, ಇದು ಗ್ರಾಮಣ್ಲಿ ಅಧ್ಯಕ್ಷರದ್ದೇ ಕಾರು. ಅಧ್ಯಕ್ಷರು ಗೋವಿಂದಣ್ಣ ಕಾಸ ಕಾಸ ದೋಸ್ತಿ ಅಂತ ಹೇಳಿದ್ದು ನಿಜ ಕಣ್ರಿ. ಗೋವಿಂದಣ್ಣ ಅಂದ್ರೆ ನಿಜವಾಗ್ಲೂ ದೊಡ್ಡ ಮನುಷ್ಯ. ಹೌದೌದು, ಅವ್ರಿಷ್ಟು ಕ್ಲೋಸ್ ಅಂದ್ಮೇಲೆ ನಮ್ ಕೆಲಸ ಖಂಡಿತ ಆಗತ್ತೆ. ಇವತ್ತು ಏನೇ ಆಗ್ಲಿ ಗೋವಿಂದಣ್ಣನ್ ಬಿಡಬಾರ್ದು. ಹೀಗಾದ್ರೆ ಅವ್ನ ಒಪ್ಸಿ ನಾವೆಲ್ಲ ಒಂದೊಂದ್ ಮನೆ ಗಿಟ್ಟಿಸ್ಕೊಳ್ಳೇಬೇಕು. ಬನ್ನಿ 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 ಶೀಲಮ್ಮ. ತಗೊಳ್ಳಿ ಗೋವಿಂದಣ್ಣ, ಸಂಕೋಚ ಪಟ್ಕೋಬೇಡಿ. ಇಂಥದ್ದಕ್ಕೆಲ್ಲ ಸಂಕೋಚ ಯಾಕೆ? ಸಂತೋಷ. ಅಂದ್ರೆ ಮನೆ ಸಿಕ್ಕುತ್ತಲ್ಲ ಅಂತ ಹಗಲು ರಾತ್ರಿ ಸಂತೋಷದಿಂದ ನಿದ್ದೆನೇ ಬರ್ತಾ ಇಲ್ಲ. ನನಗೂ ಅಷ್ಟೇ ಗೋವಿಂದಣ್ಣ, ನಿಮ್ ಕೈಗೆ ಒಡವೆ ಕೊಟ್ಟಾಗ್ನಿಂದ ರಾತ್ರಿ ಹಗಲು ನಿದ್ದೆನೇ ಬರ್ತಾ ಇಲ್ಲ. ಯಾಕೆ?
ಈ ಗೋವಿಂದಣ್ಣ ಎಲ್ಲಾದ್ರೂ ಒಡವೆನೆಲ್ಲ ನುಂಗಾಕ್ಬಿಡ್ತಾನೆ ಅಂತ ಭಯನಾ? ಹಾಗಲ್ಲಪ್ಪ, ಮನೆ ಸಿಕ್ಬಿಡುತ್ತಲ್ಲ ಅನ್ನೋ ಸಂತೋಷಕ್ಕೆ. ಇವರೆಲ್ಲ ನನ್ ಗೆಲ್ತಿರೋ ಇದೇ ವಠಾರದಲ್ಲೇ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ನಾವೆಲ್ಲ ಒಂದ್ ರೀತಿ ಅಕ್ಕ ತಂಗಿರಿಗಿಂತ ಹೆಚ್ಚಾಗಿದ್ದೀವಿ. ಅಕ್ಕಪಕ್ಕದಲ್ಲಿದ್ದೀರಿ ಅಂದ್ಮೇಲೆ ಅಕ್ಕ ತಂಗಿರ ಹಾಗೆ ಇರ್ಬೇಕಲ್ವೇ? ಅದು ಒಂದೇ ವಠಾರನಲ್ಲಿ ಇರುವಾಗ ಒಬ್ರಿಗೊಬ್ರು ಕಷ್ಟ ಸುಖಕ್ಕೆ ಆಗ್ಬೇಕಲ್ವೇ? ನಿಮ್ ಬಗ್ಗೆ ನಮ್ ಸರೋಜಮ್ಮ ಬಹಳ ಹೇಳಿದ್ದಾರೆ. ನನ್ನ ಬಗ್ಗೆ ಹೇಳೋಕ್ ಏನಿದೆ? ನಾನೇನು PM ಹರ್ಷದ್ ಮೆಹತಾನೋ, ಮೈಕಲ್ ಜಾಕ್ಸನ್, ಬಾಕ್ಸರ್ ಟೈಸನ್, ಗೋವಿಂದ ಅಷ್ಟೇ. ನೀವು ಸಮಾಜ ಸೇವೆನೇ ಗುರಿಯಾಗಿಟ್ಕೊಂಡಿದ್ದೀರಂತೆ. ಬಡವರ ಉದ್ಧಾರಕ್ಕಾಗಿ ಬಹಳ ಶ್ರಮ ಪಡ್ತಿದ್ದೀರಂತೆ. ನಿಮ್ಮಲ್ಲಿ ಸಹಾಯ ಕೇಳಿ ಬಂದವ್ರನ್ನ ಬರಿಗೈಲಿ ಕಳ್ಸಲ್ವಂತೆ. ಪರೋಪಕಾರನೇ ನಿಮ್ಮ ಜೀವನದ ಗುರಿ ಅಂತ ಸರೋಜಮ್ಮ ಹೇಳ್ತಾ ಇರ್ತಾರೆ. ಅದು ಸರೋಜಮ್ನವ್ರ ದೊಡ್ಡ ಗುಣ ಅಷ್ಟೇ. ಆದ್ರೆ ಹಾಗೇನೂ ಇಲ್ಲ. ನಾನು ನನ್ನ ಚಿಕ್ಕನ್ನಲ್ಲೇ ನನ್ನ ತಂದೆ ತಾಯಿಯರನ್ನು ಕಳ್ಕೊಂಡೆ. ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಿದ್ರು, ಮಗನೇ 4 ದಿವಸ ಬದುಕಿದ್ರು ಒಂದು 40 ಜನಕ್ಕೆ ಉಪಕಾರ ಮಾಡಿ ಹೋಗು ಅಂತ ಅವ್ರು ಹೇಳಿದ್ದು ಇವತ್ತು ನನ್ನ ಕಿವಿಯಲ್ಲಿ ಗುಯ್ಗುಡ್ತಾನೆ ಇದೆ. ಆವತ್ತಿಂದ ಇವತ್ತಿನವರೆಗೆ ಆ ಪರಮಾತ್ಮ ನನಗೆ ಎಲ್ಲಿಟ್ಟಿದ್ದಾನೋ ಹೇಗಿಟ್ಟಿದ್ದಾನೋ ಹಾಗೇ ಇದ್ದೀನಿ. ಜನರು ಅನ್ಕೋತಾರೆ ನಾನು ಸಹಾಯ ಮಾಡಿದೆ, ನಾನು ಉಪಕಾರ ಮಾಡಿದೆ ಅಂತ. ಅದನ್ನ ನಾನೇನೂ ಮಾಡೋಲ್ಲಪ್ಪ, ಮಾಡೋದೆಲ್ಲ ಅವನೇ. ಜನ ನಾನು ಮಾಡ್ತಿದ್ದೀನಿ ಅನ್ನೋ ಭ್ರಮೆಯಲ್ಲಿ ಇರ್ತಾರ ಅಷ್ಟೇ. ಸರೋಜಮ್ಮಂಗ್ ನೀವು ಮನೆ ಕೊಡಿಸ್ತಿದ್ದೀರಂತೆ. ಹೆಂಗಸರ ಹೊಟ್ಟೆಯಲ್ಲಿ ಗುಟ್ಟು ನಿಲ್ಲೋದಿಲ್ಲ ಅಂತ ಹೇಳೋದು ಇದಕ್ಕೆ. ನಾನು ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ನಲ್ಲ ಸರೋಜಮ್ಮ. ನನಗೋಸ್ಕರ ಪ್ರಾಣ ಕೊಡೋ ಸ್ನೇಹಿತರನ್ನೆಲ್ಲ ಬಿಟ್ಟು ನಾನೊಬ್ಳೆ ಸ್ವಂತ ಮನೆ ಮಾಡ್ಕೊಂಡು ಹೋದ್ರು ನನ್ ಮನ್ಸೆಲ್ಲ ಇಲ್ಲೇ ಇರುತ್ತೆ. ಅದಕ್ಕೆ ಅವ್ರಿಗೂ ಎಲ್ಲ ಒಂದೊಂದ್ ಮನೆ ಕೊಡಿಸ್ಬಿಡಿ ಗೋವಿಂದಣ್ಣ. ಹೌದು ಗೋವಿಂದಣ್ಣ. ಪ್ರತಿದಿನ ನಿಮ್ ಹೆಸರು ಹೇಳ್ಕೊಂಡು ನಮ್ ಮನೆ ದೀಪ ಹಚ್ತೀವಿ ಗೋವಿಂದಣ್ಣ. ಅಲ್ಲ ಸರೋಜಮ್ಮ, ಆವತ್ತೇ ನೀವು ಇದನ್ನು ಹೇಳಿದ್ದಿದ್ರೆ ನಿಮ್ ಪಕ್ಕದಲ್ಲಿ ಈ 4 ಜನರ ಹೆಸರು ಸೇರಿಸ್ಬಿಡ್ತಿದ್ನಲ್ಲ. ಈಗ ಕಾಲ ಮಿಂಚು ಹೋಗಿದೆ. ಆದ್ರೆ ಇನ್ನೊಂದು ಏರಿಯಾನಲ್ಲಿ ಇಂಥದ್ದೇ ಮನೆಗಳನ್ನು ಕಟ್ಟೋ ಆಲೋಚನೆ ಇದೆ ಅಂತ ಅಧ್ಯಕ್ಷರು ಹೇಳ್ತಿದ್ದು ನೆನಪು. ಬೇಕಾದ್ರೆ ಅಲ್ಲಿ ಪ್ರಯತ್ನ ಮಾಡೋಣ. ಸರೋಜಮ್ಮ ಹೇಳ್ರಿ. ದಯವಿಟ್ಟು ಇಲ್ಲ ಅನ್ಬೇಡಿ ಗೋವಿಂದಣ್ಣ. ನೀವು ಮನ್ಸ್ ಮಾಡಿದ್ರೆ ಖಂಡಿತ ಆಗೇ ಆಗುತ್ತೆ. ದಯವಿಟ್ಟು ಇಲ್ಲ ಅನ್ಬೇಡಿ. ಹೌದು ಗೋವಿಂದಣ್ಣ. ಕೇಳೋಕ್ ನನಗೇನು ಕಷ್ಟ ಇಲ್ಲಮ್ಮ. ಆದ್ರೆ ನೀವು ನಿಮ್ ಗಂಡಂದ್ರಿಗೆ ಹೇಳಿ ಅವರನ್ನು ಒಪ್ಸಿ ಹಣ ಸೇರಿಸಿ ನನಗೆ ಕೊಡುವಷ್ಟರಲ್ಲಿ ಲೇಟ್ ಆಗಲ್ವಾ? ಸರೋಜಮ್ಮಂತರ ನಾನೇನು ನನ್ನ ಗಂಡನ ಒಪ್ಪಿಸ್ಬೇಕಾಗಿಲ್ಲ. ದುಡ್ಡು ನನ್ನ ಹತ್ರನೇ ಇದೆ. ನಾನು ಹೇಗಾದ್ರೂ ಮಾಡಿ ದುಡ್ಡನ್ನು ರೆಡಿ ಮಾಡ್ತೀನಿ. ಚೀಟಿ ದುಡ್ಡು 50,000 ನನ್ನ ಹತ್ರ ರೆಡಿ ಆಗಿದೆ. ನನ್ನ ಮಗಳ ಮದ್ವೆಗೆ ಅಂತ 1 ಲಕ್ಷ ರೂಪಾಯಿ ನನ್ನ ಹೆಸರಲ್ಲಿ ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ಅಷ್ಟೊಂದು ಬೇಡಮ್ಮ, 50,000 ಇದ್ರೆ ಸಾಕು. ಸರೋಜಮ್ಮನ್ ಕೇಳಿ ಎಲ್ಲ ಹೇಳ್ತಾರೆ. ನೀವೆಲ್ಲ ಅಷ್ಟು ಒತ್ತಾಯ ಮಾಡ್ತಿರುವಾಗ ಆಗೋದಿಲ್ಲ ಅಂತ ನಾನ್ ಯಾಕೆ ಅಪಶಕುನ ನುಡಿಲಿ? ಯಾಕಂದ್ರೆ ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ತಿದೆಯೋ, ಯಾರ್ಯಾರಿಗೆ ಎಲ್ಲೆಲ್ಲಿ ಮನೆ ಸಿಗೋ ಯೋಗ ಇದೆಯೋ ಆ ಗೋವಿಂದನೇ ಬಲ್ಲ. ಸಾಹೇಬ್ರು ಅಂತಿದ್ರು ಮೀಟಿಂಗ್ ಹೋಗ್ಬೇಕು ಅಂತ. ನಾನು ಗೃಹ ಮಂಡಳಿ ಆಫೀಸಿಗೆ ಹೋಗೋಷ್ಟರಲ್ಲಿ ಅವ್ರು ಹೋಗ್ಬಿಟ್ರೆ ನಾಳೆಯಿಂದ 3 ದಿವಸ ರಜೆ ಬೇರೆ. ಇಲ್ಲಿ ಎಲ್ಲಿಂದಾದ್ರೂ ಫೋನ್ ಮಾಡ್ಬೋದೆ? ಇಲ್ಲಿ ಪಕ್ಕದಲ್ಲಿ ಪಬ್ಲಿಕ್ ಟೆಲಿಫೋನ್ ಇದೆ, ನಡೀರಿ ಮತ್ತೆ. ಗೃಹ ಮಂಡಳಿನ? ಹಾ, ಸ್ವಲ್ಪ ಚೇರ್ಮನ್ರಿಗೆ ಕೊಡಿ. ಏನ ಗೃಹ ಮಂಡಳಿನ? ಅಲ್ಲ ಕಣಯ್ಯ, ಇದು ನನ್ನ ಸ್ವಗೃಹ. ನಮಸ್ಕಾರ ಸರ್, ನಾನು ಗೋವಿಂದ ಮಾತಾಡೋದು. ಯಾವ ಸೀಮೆ ಗೋವಿಂದಣ್ಣ ನೀನು? ಗೋವಿಂದಣ್ಣ. ಹೌದು ಸರ್. ಅದೇ ಸರ್, ಸರೋಜಮ್ಮನವ್ರ ಅಪ್ಲಿಕೇಶನ್ ಕೊಟ್ಟಿದ್ನಲ್ಲ ಸರ್. ಅಲ್ಲ ಹೌದು, ನೀವು ಮಾಡ್ತೀರಾ? ಅದೇನಾಗಿದೆ, ಅದು ಯಾರಿಗೂ ಹೇಳಬೇಡಿ ಅಂತ ನಾನು ಹೇಳಿದ್ದೆ. ಆದ್ರೆ ಅವ್ರು 4 ಜನಕ್ಕೆ ಹೇಳ್ಬಿಟ್ಟಿದಾರಂತೆ ಸರ್, ತುಂಬಾ ಬೇಕಾದವ್ರಂತೆ ಸರ್. ಹೌದು ಗೊತ್ತಲ್ಲ ಸರ್, ಮಧ್ಯಮ ವರ್ಗದವ್ರ ಅಂದ್ಮೇಲೆ. ಹೌದು ಸರ್, ದಯವಿಟ್ಟು ಸರ್. ಅಯ್ಯೋ, ಫೋನ್ ಡಿಸ್ಕನೆಕ್ಟ್ ಮಾಡಯ್ಯ. ಹೆಸರು ಕೊಡ್ಲಾ ಸರ್? ಸುಶೀಲಮ್ಮ. ಸುಶೀಲಮ್ಮ, ಜಲ್ಜಮ್ಮ, ಜಲಜಮ್ಮ, ಚೀಟಿ ಸುಬ್ಬಮ್ಮ, ಶ್ರೀ ಸುಬ್ಬಮ್ಮ, ಶೀಲಾ. ಜಲಜ, ಸುಶೀಲ, ಸುಬ್ಬಮ್ಮನ. ಯೋ, ಇದೇನು ಮಹಿಳಾ ಮಂಡಳಿ ತಿಳ್ಕೊಂಬಿಟ್ಟಿಯಾನ? ಇವನೊಬ್ಬ ತಲೆ ತಿನ್ನೋ ಸಿಕ್ಕಾಕೊಂಬಿಟ್ಟಲ್ಲ ನನಗೆ. 4 ಮತ್ತು ಸರೋಜಮ್ಮ 5 ಸರ್. ಹೌದು ಸರ್, ಹೌದು ಸರ್, ದಯವಿಟ್ಟು ಸರ್. ಹೇಳಿದ್ದೀನಿ ಸರ್, ಲಾಸ್ಟ್ ಡೇಟ್ ಹೇಳಿದ್ದೀನಿ. ಖಂಡಿತ ನೀನು ಹುಚ್ಚಾಸ್ಪತ್ರೆಗೆ ತಪ್ಪಿಸ್ಕೊಂಡ್ ಬಂದಿದ್ದೀ, ಗೊತ್ತಾಗ್ತಾ ಇದೆ ನನಗೆ. ಇಡೀ ಫೋನು. 3 ದಿವಸ ಇದೆ. ದುಡ್ಡೆಲ್ಲ ರೆಡಿ ತಾನೆ? ದುಡ್ಡೆಲ್ಲ ರೆಡಿ ಇದೆ ಸರ್.
ತುಂಬಾ ಥ್ಯಾಂಕ್ಸ್ ಸರ್, ಬಹಳ ಉಪಕಾರ ಆಯ್ತು ಸರ್. ಓ ಊಟದ ಬೇಡ ಸರ್, ಏನು ಬೇಡ ಸರ್ ಸದ್ಯ. ಕೆಲಸ ಎಲ್ಲ ಆದ್ಮೇಲೆ ಅದೇ ಒಂದು ಸಂಜೆ ಒಬಿರಾಯ್ನಲ್ಲಿ. ಹೌದು ಸರ್. ಇಡೆಯ ಫೋನ್ ಕೆಳಗೆ ಇಡೆಯ. ಇಲ್ಲ ನಾನೇ ಇಡ್ತೀನಿ ಅಷ್ಟೇ. ನಿಮ್ ಅದೃಷ್ಟ ಚೆನ್ನಾಗಿದೆ, ಸಾಹೇಬ್ರು ಒಳ್ಳೆ ಮೂಡ್ನಲ್ಲಿದ್ರು. ಅಬ್ಬಾ, ಇನ್ಮೇಲೆ ನಾವು ನಮ್ ಸ್ವಂತ ಮನೆ ಬಗ್ಗೆ ಯೋಚನೆ ಮಾಡೋದ್ ತಪ್ಪು. ನಮ್ಮಂತ ಮಧ್ಯಮ ವರ್ಗದವ್ರಿಗೆ ಇಷ್ಟೊಂದು ಅನುಕೂಲ ಮಾಡ್ಕೊಂಡು ನಿಮ್ಮನ್ನ ದೇವ್ರು ಚೆನ್ನಾಗಿಟ್ಟಿರ್ಲಿ ಗೋವಿಂದಣ್ಣ. ನನಗ್ ಮನೆ ಸಿಕ್ತು ಅನ್ನೋಕ್ಕಿಂತ ನನ್ ಮಗಳಿಗೊಂದು ಆಶ್ರಯ ಸಿಕ್ತಲ್ಲ, ಅದೇ ನನಗ್ ಸಮಾಧಾನ. ನಾನಂತೂ ಮನೆ ತಗೊಂಡೇ ಬಿಟ್ಟಿದ್ದೀನಿ ಅಂತ ನಮ್ಮ ಯಜಮಾನಿ ಕಾಗದ ಬರ್ದಿದ್ದೀನಿ. ಹೌದಾ? ಅವ್ರು ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ. ಅಂತೂ ನಾನ್ ಚೀಟಿ ದುಡ್ಡು ಉಳಿಸಿದ್ದು ಇವತ್ತಿಗೆ ಸಾರ್ಥಕವಾಯ್ತು. ಸರಿಯಾಗಿದೆ. ಅಲ್ಲ ಅಂದ್ರೆ ನಿಮ್ಮ ಆಸೆ ಆಕಾಂಕ್ಷೆ ಎಲ್ಲ ಇದರಲ್ಲಿ ಅಡಕವಾಗಿದೆ. ಮತ್ತೆ ಇದರ ಜವಾಬ್ದಾರಿ ಭಾರ ನೀವು ನನ್ನ ಮೇಲೆ ಹೊರಿಸಿದ್ದೀರಿ ಅಂತ ನನಗೊತ್ತು. ಆದ್ರೆ ಮನುಷ್ಯ ಪ್ರಯತ್ನ ತಾನೇ ಮಾಡಬಲ್ಲ, ಯಾವುದಕ್ಕೂ ದೈವಬಲ ಇರಬೇಕು. ಅದಕ್ಕೆ ನಿಮ್ಮೆಲ್ಲರ ಜೊತೆ ನಾನು ಆ ಗೋವಿಂದನ್ನೇ ನಂಬಿದ್ದೀನಿ. ಬರ್ಲಾ? ಒಳ್ಳೇದಾಗಾದ್ರೆ ನಾನಿನ್ನು ಸುಮ್ಮನೆ ಕುತ್ಕೊಳ್ಳೋ ಹಾಗಿಲ್ಲ, ಜವಾಬ್ದಾರಿ ಬಂದ್ಬಿಡ್ತು. ಬರ್ಲಾ? ಏನು ಅಂತಾರಲ್ಲ, ಯಾರ್ದೋ ಮದುವೆಯಲ್ಲಿ ಉಂಡವನೇ ಜಾಣ ಅಂತೆ. ಇನ್ನು ಸ್ವಲ್ಪ ವಿಶ್ರಾಂತಿ ತಗೋಬಹುದು. ಇದೆ ಸರ್. ಸರಿಯಾಗಿದ್ಯಾ? ವಾರ್ಡ್ರೋಬಿಗೆ ಕರೆಕ್ಟ್ ಆಗಿ ಕೂತ್ಕೊಳತ್ತಲ್ಲ. ಇಲ್ಲಿ ವಾರ್ಡ್ರೋಬ್ ಮಾಡಿಸ್ತಿದ್ದೀಯ? ಹೌದು ರಾಮರಾಯರೇ. ಬುದ್ಧಿ ಇಲ್ಲ ನಿನಗೆ. ಇಲ್ಲೊಂದು ಶೋ ಕೇಸ್ ಮಾಡಿಸ್ಬೇಕು. ಶೋ ಕೇಸಾ? ಅಲ್ಲಯ್ಯ, ನೀನು ಸಮಾಜ ಸೇವಕ, ನಿನಗೆ ಬರೋ ಪ್ರಶಸ್ತಿಗಳನ್ನೆಲ್ಲ ಇಲ್ಲಿ ಇಡ್ತೀಯಾ ಹೇಳು? ನೋಡಿದ್ಯಾ, ಎಲ್ಲ ನೀವ್ ಹೇಳ್ದಾಗೆ ಆಗ್ತಿದೆ, ನಮ್ದು ಏನೂ ಇಲ್ಲ. ನೋಡಿ, ನೀವ್ ಹೇಳ್ದ ಹಾಗೆ ಒಳಗಡೆ ವೆರಾಂಡಾ, ಇಲ್ಲಿ 2 ಬೆಡ್ರೂಮ್ಸ್, ವೆರಾಂಡಾ ಫುಲ್ ವಿಸಿಟರ್ಸ್. ಹೇಳಿಲ್ವಾ? ಅವ್ರು ಹೇಳ್ದಾಗ ಮಾಡಪ್ಪ. ಆಯ್ತು. ಹೌದು, ಫ್ಲೋರಿಂಗ್ ಏನ್ ಹಾಕ್ಸ್ತಿ? ರೆಡ್ ಆಕ್ಸೈಡ್. ರೆಡ್ ಆಕ್ಸೈಡ್ ಹಾಕ್ತೀನಿ ನೋಡು. ಜೀವನದಲ್ಲಿ ಒಂದ್ಸಲ ಮನೆ ಕಟ್ಟೋದು, ಮೊಸಾಕ್ ಹಾಕ್ಸ್. ಅಲ್ಲ ರಾಮರಾಯರೇ, ಈಗಲೇ ಎಲ್ಲ ಹಣ ಸುರಿದು ಕೈ ಬರಿದಾಗಿದೆ. ಇನ್ನು ಈ ಮನೆ ಹೇಗ್ ಪೂರ್ತಿ ಮಾಡ್ತೀನೋ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲಯ್ಯ, ನಿನ್ ಜಿಪುಣತನ ಈಗ್ಲಾ ತೋರ್ಸೋದು. ಏನು ಯೋಚನೆ ಮಾಡ್ಬೇಡ. ಮೇಸ್ತ್ರಿ, ಏನ್ ಸರ್? ಇದಕ್ಕೆ ಮೊಸಾಕ್ ಹಾಕ್ಸೋದಕ್ಕೆ ಎಷ್ಟು ಆಗುತ್ತೆ? 40,000 ರೂಪಾಯಿ ಆಗ್ಬೋದು. 40,000 ರೂಪಾಯಿ ಅಷ್ಟೇನಾ? ನಾನು ಕೊಡ್ತೀನಿ, ಹಾಕ್ರಿ. ಆಯ್ತು. ರಾಮರಾಯರೇ, ನೀವಾ? ನಿನ್ ಮನೆ ಬೇರೆ ಅಲ್ಲ, ನನ್ ಮನೆ ಬೇರೆ ಅಲ್ಲ. ಜಮೀನ್ ಮಾರಿದ ದುಡ್ಡಲ್ಲಿ ಸ್ವಲ್ಪ ಉಳಿದಿದೆ, ವಾಪಸ್ ಕೊಟ್ಬಿಡ್ಬೇಕಪ್ಪ. ಖಂಡಿತ. ನೋಡು, ನನ್ನ ಹೆಂಡತಿಗೆ ಹೇಳ್ಬೇಡ. ಛೇ, ನೀನು ಇಲ್ಲೇ ನಿಂತು ಕೆಲಸ ಮಾಡಿಸ್ಬೇಕು, ಇಲ್ಲ ಅಂದ್ರೆ ತಡ ಆಗೋಗುತ್ತೆ, ಗೊತ್ತಾಯ್ತಾ? ಹೇಗ್ ನಿಂತ್ಕೊಳ್ಳಿ, ಹಣ ಒಟ್ಟು ಮಾಡ್ಬೇಕು. ಆ ಆಫೀಸು ಈ ಆಫೀಸು NOC ಅಂತೆಲ್ಲ ಸುತ್ತಬೇಕು. ಅದೆಲ್ಲ ನೀನು ಯೋಚನೆ ಮಾಡ್ಬೇಡ, ಓಡಾಟ ಎಲ್ಲ ನಂದಿರ್ಲಿ. ಇಲ್ಲಿ ನಿಂತು ಕೆಲಸ ಮಾಡಿಸು, ಅಷ್ಟು ಮಾಡು ನೀನು. ರಾಮರಾಯರೇ, ನಿಮ್ ಋಣ ಈ ಜನ್ಮದಲ್ಲಿ ನಾನು ಮರೆಯಲ್ಲ. ಛೇ, ಸಂಕೋಚ ತರಿಸ್ಬೇಡ. ನೀನು ಒಬ್ಬ ಮನೆ ಮಾಲೀಕ ಆಗು, ಅಷ್ಟೇ ಸಾಕು ನನಗೆ. ಬರ್ತೀನಿ. ನೋಡಿದ್ಯಾ ಏನಯ್ಯ, ಈ ಕಾಲದಲ್ಲಿ ಇಂಥವ್ರು ಇರ್ತಾರೆ. ರಸ್ತೆ ಅಪಘಾತದಲ್ಲಿ 5 ಸಾವು ಸದನದಲ್ಲಿ ಕೇಳಿಸಿದ್ದು. ಗೃಹ ಮಂಡಳಿ ಅಧ್ಯಕ್ಷರು ಸಸ್ಪೆಂಡ್. ಏ ಸರೋಜಾ, ಸರೋಜಾ ಬಂದೆಯ? ನೋಡ್ದೇನೆ ಏನ್ ಬಂದಿದೆ ಪೇಪರ್ನಲ್ಲಿ? ನಾನು ಅನ್ಕೊಂಡಂಗೆ ಆಗೋಯ್ತಲ್ಲೇ. ಏನ್ರಿ ಅದು? ಗೃಹ ಮಂಡಳಿಯ ಅಧ್ಯಕ್ಷರು ಲಂಚ ಪಡೆದ ಕಾರಣ ಸಸ್ಪೆಂಡ್ ಮಾಡಲಾಗಿದೆ. ನಿನ್ನ ಮಾತು ಕೇಳ್ಕೊಂಡು ನಾನೇನಾದ್ರೂ ಆ ಗೋವಿಂದನಿಗೆ ದುಡ್ಡು ಕೊಟ್ಟಿದ್ದಿದ್ರೆ, ಗೋವಿಂದ ಅಪ್ಪ ನಾನ್ ಕೊಡ್ಲಿಲ್ಲ. ಆ ಅಧ್ಯಕ್ಷ ಸಸ್ಪೆಂಡ್ ಆದ್ರೆ ಹತ್ಕೊಂಡು ನೀನ್ ಯಾಕೆ ನನ್ ಕಾಲು ಹಿಡಿತಿದ್ದಿ? ನೀವು ಗೋವಿಂದಣ್ಣಂಗ್ ದುಡ್ಡು ಕೊಡ್ಲಿಲ್ಲ, ಆದ್ರೆ
ನಾನು 50,000 ರೂಪಾಯಿ ಕೊಟ್ಬಿಟ್ಟೆ. 50,000ನಾ? ನಿನಗೆಲ್ಲಿಂದ ಬಂತ ಅಷ್ಟೊಂದು ಹಣ? ನೀವಂತೂ ದುಡ್ಡು ಕೊಡ್ಲಿಲ್ಲ. ಸ್ವಂತ ಮನೆ ಮಾಡ್ಕೊಳ್ಳೇಬೇಕು ಅನ್ನೋ ಕೆಟ್ಟ ಹಠ ನನಗೂ ಬಂದ್ಬಿಡ್ತು ರೀ. ಮನೆ ಅಲಾಟ್ ಆದ್ಮೇಲೆ ಹೇಗೂ ನೀವು ದುಡ್ಡು ಕೊಟ್ಟೆ ಕೊಡ್ತೀರಾ ಅನ್ನೋ ಧೈರ್ಯದಿಂದ ನನ್ನ ಹತ್ರ ಇದ್ದಿದ್ದ ಒಡವೆನೆಲ್ಲ ಗೋವಿಂದಣ್ಣಂಗ್ ಕೊಟ್ಬಿಟ್ಟೇನಿ. ಒಡವೆನೆಲ್ಲ ಕೊಟ್ಬಿಟ್ಯಾ? ಅಯ್ಯೋ ಆಹಾ, ಸಂಗ್ಲಿಯಾನ ಸ್ಪೀಚ್ ಕೇಳ್ತೀಯಾ? ಇದಕ್ಕೆ ಕಡೆ ಹೇಳೋದು ಹೆಂಗಸರ ಬುದ್ಧಿ ಅಂತ. ಅಳು ಬೇರೆ. ನನ್ನ ಒಂದು ಮಾತು ಕೇಳ್ತೀಯನೆ, ಒಡವೆಗಳನ್ನೆಲ್ಲ ತಗೊಂಡೋಗಿ ಅವನ ಬಾಯಿ ಸುರಿದ್ಬಿಟ್ಯಾ? ನೀವು ಎದ್ದು ಹಾಕ್ತೀನಿ ನೋಡು. ನೀನ್ ಮಾಡಿರೋ ಕೆಲ್ಸಕ್ಕೆ ನೀನ್ ತುಂಡು ತುಂಡಾಗಿ ಕತ್ತರಿಸ್ಬಿಡ್ಬೇಕು. ಆ ಗೋವಿಂದ ಎಲ್ಲಿ ಸಿಗ್ತಾನೆ ಅಂತ ಹೇಳಿ ದಬಾಯಿಸಿ ಉಗ್ದು ನನ್ ದುಡ್ಡೆಲ್ಲ ವಾಪಸ್ ಇಸ್ಕೊಂಡ್ ಬರ್ತೀನಿ. ಈಸ್ಕೊಂಬರ್ತೀಯ ಲೇ, ಮೊದ್ಲೇ ಅವನ್ ಖದೀಮ, ಅವನ ಹತ್ರ ಹೋಗಿ ಒಡವೆ ಕೊಟ್ಟಿದ್ಯಲ್ಲೇ. ನಾನು ಒಬ್ಳೆ ಅಲ್ಲ ರೀ, ಆ ಚಂಚಮ್ಮ, ಸುಬ್ಬಮ್ಮ, ಸುಶೀಲಮ್ಮ, ಆ ಶೀಲಾ ಎಲ್ಲರೂ 50,000 ಕೊಟ್ಬಿಟ್ಟಿದ್ದಾರೆ. ಅಯ್ಯೋ ಹೇ, ನಿನ್ನ ಕಟ್ಕೊಂಡಲ್ಲ ನನಗೆ ತಾಳ ತಂಬೂರಿನೇ ಗತಿ. ಹೌದು ರೀ, ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತು ಅನ್ನೋ ಹಾಗೆ ಸರೋಜ ತಾನ್ ಹಾಳಾಗೋದಲ್ದೆ ನಮ್ಮನ್ನೆಲ್ಲ ಹಾಳು ಮಾಡ್ಬಿಟ್ಲು ರೀ. ನೆರೆ ಹೊರೆಯವ್ರ ಭಯ ಇಲ್ಲ, ಗಂಡನ ಭಯ ಅಂತೂ ಮೊದ್ಲೇ ಇಲ್ಲ. ನಿನ್ ಬುದ್ಧಿ ಏನೋಗಿತ್ತೆ? ನಾನು ದೊಡ್ಡ ಅಲ್ಲ ದಡ್ಡ. ನನ್ ಮಗ ಪಿಟೀಲ್ ಹೇಳ್ದ, ನೀನು ಗೌರ್ಮೆಂಟ್ ನೌಕರಿ ಇಲ್ದ್ಯಾ ಮಗನೇ, ನಿನ್ನ ಹೆಸರು ದುಡ್ಡಿದ್ರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ಬಿಡ್ತಾರೆ, ನಿನ್ನ ಹೆಂಡತಿ ಹೆಸರು ಬದಲಾಯಿಸ್ಬಿಡು, ಮಹಾ ಸೇಫ್ ಆಗಿರ್ತೀಯ ಅಂತ. ಆಯ್ತಲ್ಲೇ ಸೇಫು, ಸೇವ್ ಆಯ್ತು ಸೇವು. ಮತ್ತೆ ನಾನು 50,000 ರೂಪಾಯಿ ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟ ಪಡಬೇಕು ಅಂತ ಗೊತ್ತಾ ನಿನ್ಗೆ? ಗೊತ್ತು ರೀ, ನೀವಂತೂ ಮನೆ ಅಂತ ಆಸಕ್ತಿ ತೋರಿಸ್ಲಿಲ್ಲ. ನಾನಾದ್ರೂ ಸಾಕ್ಷಿ ತೋರಿಸ್ಬೇಕು ಅಂತ ದುರಾಸೆ ಪಟ್ಬಿಟ್ಟೆ. ನಿನ್ ದುರಾಸೆ ಫಲ ಈಗ ನಾನು ಅನುಭವಿಸ್ಬೇಕಾಗಿದೆಯಲ್ಲೇ. ಓಹೋ, ಅದಕ್ಕೆನಾ 21 ವರ್ಷ ಆಗೋರ್ಗು ಮದುವೆ ಮಾಡಬಾರ್ದು, ದೂರದರ್ಶನಲ್ಲಿ ತೋರಿಸ್ತಾವ್ರೆ ಅಂತ ಹೇಳಿ ಇಲ್ಲದ ಪುಂಗಾಡಿ ಊದ್ಬಿಟ್ಟು ಬಂದಿ ಸಂಬಂಧನೆಲ್ಲ ನುಂಗ್ ನೀರು ಕುಡ್ದಿದ್ದು. ನನ್ನ ಕ್ಷಮಿಸ್ಬಿಡ್ರಿ. ನಾ ಕ್ಷಮಿಸದಂಗಿರ್ಲಿ, ನಿನ್ ಕೈಲಿ ದುಡ್ಡಿನ ಪಾರ್ಪತ್ತೆ ಕೊಟ್ಟೆ ನೋಡಿ, ನನ್ನ ನಾಳೆ ಎಕಡೆ ತಗೊಂಡು ನಾನೇ ಪಡ್ಕೋಬೇಕು. ಏನಂದ್ರೆ? ಏನು? ರಾತ್ರಿ ಮನೆಗ್ ಬೇಗ ಬಂದ್ಬಿಡಿ. ಯಾಕೋ? ಗಸಗಸೆ ಪಾಯಸ ಮಾಡಿರ್ತೀನಿ. ನೀನು ಮೂತಿಗೆ ಗಸಗಸೆ ಪಾಯಸ ಬೇರೆ ಕೇಳು. ನೀನ್ ಮಾಡಿರೋ ಕೆಲ್ಸಕ್ಕೆ ಆಗ್ಲೇ 85% ನಿಶಾ ಚಿಕ್ಕ ಎತ್ಬಿಟ್ಟೈತೆ. ಬರ್ಬೇಕು ವಠಾರದ ಅಷ್ಟ ದಿಕ್ಪಾಲಕರು, ನಾನೇ ಬಂದು ಕರ್ಕೊಂಡು ಹೋಗೋಣ ಅಂತಿದ್ದೆ. ಆದ್ರೆ ಇಂಥ ಕಾರ್ಯ ಅಂದ್ರೆ ಗೊತ್ತಲ್ಲ, ಅದು ಇದು ಅಂತ. ಮನೆ ನೋಡಿ ಸರೋಜಮ್ಮ, ಮನೆ ತೋರಿಸಿ. ತೋರ್ಸೋಣ. ಮನೆ ನೋಡಕ್ಕೆ ಬಂದಿದೀವಿ. ಬನ್ನಿ, ಬಹಳ ಸಂತೋಷ. ಅಲ್ಲಯ್ಯ ಗೋವಿಂದ, ನಾವ್ ಆಫೀಸ್ಗೆ ಹೋಗಿರೋ ಟೈಮ್ ನೋಡ್ಕೊಂಡ್ಬಿಟ್ಟು ನಮ್ ಹೆಂಡ್ರಿಗೆಲ್ಲ ಮಂಗ್ ಬುದ್ಧಿ ಹಚ್ಬಿಟ್ಟು ಸೈಟ್ ಕೊಡಿಸ್ತೀನಿ, ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ತಾವ್ ದುಡ್ಡು ಸುಲ್ ಮಾಡ್ಬಿಟ್ಟು ಎಂತ ಒಳ್ಳೆ ಮನೆ ಕಟ್ಸಿದ್ಯಲ್ಲ. ಇಂಥ ಹೊತ್ನಲ್ಲಿ ಯಾಕೆ ಮಾತೆಲ್ಲ? ಬನ್ನಿ ನೋಡೋಣ, ಬನ್ನಿ ಮನೆ ನೋಡಿ. ನೋಡ್ರಿ, ದೇವ್ರ ಮನೆ ಬೇರೆ ಇದೆ ನೋಡ್ರಿ. ಕಟ್ಟಿಸ್ದೇನ್ ಮಾಡ್ತಾನೆ? ಯಾರ್ಯಾರ್ದು ಪುಕ್ಸಟೆ ದುಡ್ಡು ಸಿಕ್ಕರೆ ದೇವ್ರ ನೋಡ್ರಿ, ದೇವ್ರ ಮನೆ. ಏನ್ರಿ, ಏನ್ ಭರ್ಜರಿ ಹಾಕಿ ಕಟ್ಸಿದಾನ ನೋಡ್ರಿ. ನಿಜವಾಗ ಅವನಿಗೆ ಒಳ್ಳೇದ್ ಮಾಡಲ್ಲ ದೇವ್ರು. ನೋಡ್ರಿ ಒಳಗ್ ನೋಡೋಣ ನಡಿ. ಹೌದು, ಎಲ್ಲ ಅಲಂಕಾರ ಮಾಡ್ಬಿಟ್ಟಿದಾರೆ. ಒಳ್ಳೆ ಕಟ್ಟೋರು ಬಾರ್ ಕಟ್ಟಿಸೋರಲ್ಲಪ್ಪ. ಯಾರ್ದು ದುಡ್ಡು ಎಲ್ಲ ಮುಂದ್ ಜಾತ್ರೆ ಉದಾಹರಣಕ್ಕೆ ಏನ್ ಕಳ್ಕೋಬೇಕು ಹೇಳು. ನೋಡಿ ಫ್ರೇಮ್ ಹೆಂಗಿದೆ. ಟೀ ಕುಡ್ಡ ಅಲ್ಲ ಕಣೋ, ರೋಡ್ ಸುಡ್ಡು. ನೋಡಿ ಇಲ್ಲಿ ನಡಿಯಪ್ಪ, ಇನ್ನು ಏನೇನ್ ಕಟ್ಸೋ ನೋಡೋಣ. ಪಾಪ ಮನೆ ನೋಡಿದ್ರಲ್ಲ, ಹೇಗಿದೆ? ಅಯ್ಯೋ, ನಾವ್ ಅನ್ಕೊಂಡ ಹಾಗೆ ಅದ್ಭುತವಾಗಿದೆ. ಎಲ್ಲ ನಿಮ್ ಸಲಹೆ ತಾನೆ. ಪಾಪ ಆಗಾಗ ಬಂದು ಇದು ಹೀಗೆ ಆಗ್ಬೇಕು, ಅದು ಹಾಗೆ ಇರ್ಲಿ ಅಂತೆಲ್ಲ ಹೇಳ್ತಿದ್ರು. ಎಲ್ಲ ದೇವರ ದಯ, ನಿರ್ವಿಘ್ನವಾಗಿ ನಿರಾಯಾಸವಾಗಿ ಮನೆ ಮುಗಿದೋಯ್ತು.
ತಾವು ಮನೆ ಖಾಲಿ ಮಾಡಿಕೊಟ್ಬಿಟ್ರೆ ಈ ಹೋಮ ಗೀಮ ಮಾಡ್ಕೊಂಡು ಗೃಹ ಪ್ರವೇಶ ಮಾಡ್ಕೊಂಡ್ಬಿಟ್ರೆ ಜೋಕ್ ಮಾಡೋಕೆ ನಮ್ ರಾಮರಾಯರಿಗೆ ಹೊತ್ತು ಗೊತ್ತೂ ಇಲ್ಲ. ನನ್ನೇನ್ ಜೋಕರ್ ಅನ್ಕೊಂಡಿದ್ದೀಯಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಈ ಮನೆ ನಂದು. ಅದೇಗ್ ಸಾಧ್ಯ ರಾಮರಾಯರೇ? ಎಷ್ಟು ಕಷ್ಟಪಟ್ಟು ಮನೆ ಕಟ್ಸಿದ್ದೀನಿ, ಲಕ್ಷಾಂತರ ರೂಪಾಯಿ ಸುರಿದಿದ್ದೀನಿ. ಸುರ್ದಿರೋದು ನಿಮ್ ದುಡ್ಡು ಅಲ್ವಲ್ಲ, ನಮ್ಮೆಲ್ರ ದುಡ್ಡು ತಾನೆ. ಹೇಗೋ ನಮ್ಮನೆಗ್ ತಾನೇ ಸುರಿದಿದ್ದಾನೆ. ಏನು ಇದು ನಿಮ್ಮನೇನಾ? ಏನ್ರಿ ಸರೋಜಮ್ಮ, ನೀವು ಗೋವಿಂದಣ್ಣ ಸೇರ್ಕೊಂಡು ನಮ್ ತಲೆ ಮೇಲೆ ಕಲ್ಚಪುಡಿ ಎಳ್ಬಿಟ್ರಲ್ರಿ. ನಿಮ್ಮ ಸ್ವಾರ್ಥಕ್ಕೆ ನಮ್ಮ ಅಕ್ಕ ತಂಗಿರು ಅಂತ ಹೇಳಿ ಈ ತರನೇನ್ರಿ ಮೋಸ ಮಾಡೋದು? ರಾಮರಾಯ ಚೆನ್ನಾಗಿದೆ ಕಣ. ಅವತ್ತು ಗುಂಡಾಕ್ಬೇಕಾದ್ರೆ ಇದಕ್ಕೇನಾರು ಒಂದು ಉಪಾಯ ಹುಡ್ಕನ ಅಂತ ಹೇಳ್ಬಿಟ್ಟು ಹುಡುಕ್ಬಿಟ್ಟಲ್ಲಪ್ಪ. ಒಳ್ಳೆ ಉಪಾಯನ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನ ಚಿಟ್ಕಿ ಹೊಡಿಯೋದ್ರಲ್ಲ ಅಲೇಕ್ ಮಾಡಿ ಓಡಿಸ್ಬಿಟ್ರಲ್ರಿ ನೀವಿಬ್ರು ಸೇರ್ಕೊಂಡು. ಸ್ವಲ್ಪ ಸಮಾಧಾನವಾಗಿರ್ತೀರಾ? ನಿಮ್ಗೆಲ್ಲ ಹೇಳ್ತೀನಿ ನಾನು. ಗೋವಿಂದು, ನಾನ್ ನಿನ್ನ ಹತ್ರ ಜಗಳ ಆಡೋದಕ್ಕೆ ಬಂದಿಲ್ಲ. ಈ ಸೈಟ್ ನಂದೇ ಅನ್ನೋದಕ್ಕೆ BDA ಆಫೀಸರ್ನ ಲಾಯರ್ನ ಜೊತೆಲೆ ಕರ್ಕೊಂಡ್ ಬಂದಿದ್ದೀನಿ. ಅವ್ರನ್ನೇ ಕೇಳು. ಬನ್ನಿ ಸರ್. ನೋಡಿ ಮಿಸ್ಟರ್ ಗೋವಿಂದಯ್ಯ, ಡಾಕ್ಯುಮೆಂಟ್ ಸಮೇತ ಬಂದಿದ್ದೀವಿ. ಇದು ನಿಮಗೆ ಅಲರ್ಟ್ ಆಗಿರೋದು, ದಟ್ ಈಸ್ 36A. ಇದು 36 ರಾಮರಾಯರದು. ಅಂದ್ರೆ ಈ ಮಧ್ಯೆ ಎ ಬಿಟ್ಟೋಗಿರೋದ್ರಿಂದ ಕನ್ಫ್ಯೂಸ್ ಆಗಿ ಹೀಗಾಗಿದೆ. ಅಂದ್ರೆ ನಾನು ಇವ್ರ ಸೈಟ್ ಅಲ್ಲಿ ಮನೆ ಕಟ್ಸಿದ್ದೀನಿ. ಹೌದಪ್ಪ, ಅದು ಹೇಗೆ ಸಾಧ್ಯ? ಅಲ್ರಿ ಮಿಸ್ಟರ್ ಗೋವಿಂದಯ್ಯ, ನಿಮಗೆ ಸೈಟ್ ಅಲರ್ಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ನೀವು ಯಾತಕ್ಕೆ ಆಫೀಸಿಗೆ ಬಂದು ಖಾತಾ ಸರ್ಟಿಫಿಕೇಟ್, ಪೊಸಿಷನ್ ಸರ್ಟಿಫಿಕೇಟ್ ತಗೊಳ್ಳೋಕೆ ಪ್ರಯತ್ನ ಪಡಲಿಲ್ಲ? ಹಾಗೆ ಮಾಡಿದ್ರೆ ನಿಮ್ ಸೈಟ್ 36 ಅಂತ ಗೊತ್ತಾಗ್ತಾ ಇತ್ತಲ್ವಾ? ಈಗ ಸುಮ್ಮನೆ ಹಾರಾಡಿದ್ರೆ ಏನ್ರಿ ಪ್ರಯೋಜನ? ಏನ್ ಸರ್ ನೀವು ಹೇಳ್ತಿರೋದು? ಎಷ್ಟು ಕಷ್ಟಪಟ್ಟು ನಾನು ಈ ಮನೆ ಕಟ್ಸಿದ್ದೀನಿ. ನಿಮ್ಮ ಹತ್ರ ತಗೊಂಡ 50 ಸಾವಿರ ಅಲ್ಲದೆ ನಾನು ಊರಲ್ಲಿದ್ದ ಜಮೀನೆಲ್ಲ ಮಾರಿ ದುಡ್ಡೆಲ್ಲ ಇದಕ್ಕೆ ಸುಟ್ಟಿದ್ದೇನಪ್ಪ. ಇಲ್ಲಾಂದ್ರೆ ಈ ತರದ ಇಂಥ ಮನೆ 2.5 ಲಕ್ಷದಲ್ಲಿ ಕಟ್ಟೋಕ್ಕಾಗತ್ತಾ? ನಾನು ಸುಮ್ನಿರಲ್ಲ, ಹೀಗೆ ಬಿಡೋಲ್ಲ. ನಾನು ಕೋರ್ಟಿಗೆ ಹೋಗ್ತೀನಿ, ಹೈಕೋರ್ಟಿಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ತೀನಿ. ಯಾವ ಕೋರ್ಟ್ಗೆ ಹೋದ್ರು ಏನು ಮಾಡೋಕ್ಕಾಗಲ್ಲ. ಯಾರಿಗೆ ಈ ಜಾಗದಲ್ಲಿ ಸೈಟ್ ಅಲಾಟ್ ಆಗಿರುತ್ತೋ ಅವ್ರಿಗೆ ಮನೆ ಕಟ್ಟೋ ಅಧಿಕಾರ ಇದ್ದೇ ಇರುತ್ತೆ. ಒಂದು ವೇಳೆ ಬೇರೆಯವ್ರು ಕಟ್ಟಿದ್ರು ಕೂಡ ಅವ್ರಿಗೆ ಬಿಟ್ಕೊಡ್ಲೇಬೇಕಾಗತ್ತೆ. ಅದೇ ಕಾನೂನು. ನೀನು ಗುದ್ಲಿ ಪೂಜೆ ಮಾಡ್ತೀಯಲ್ಲ, ಅವತ್ತು ನಾನು ಬಂದು ನೋಡಿದೆ. ಸೀದಾ BDA ಆಫೀಸರ್ ಹತ್ರ ಹೋದೆ. ಈ ಸೈಟ್ ನಂದೇನ ಅಂತ ಕನ್ಫರ್ಮ್ ಮಾಡ್ಕೊಂಡೆ. ಲಾಯರ್ನು ಕನ್ಸಲ್ಟ್ ಮಾಡಿದೆ. ಈ ವಿಷಯನ ನಿನಗೆ ಆವತ್ತೇ ಹೇಳೋಣ ಅಂತ ಅನ್ಕೊಂಡೆ. ಆದ್ರೆ ನೀನು ನನ್ನ ಸೈಟಲ್ಲಿ ಒಂದು ಮನೆ ಕಟ್ತಿರ್ಬೇಕಾದ್ರೆ ನಾನು ಯಾಕದಕ್ಕೆ ಕಲ್ಲು ಹಾಕ್ಲಿ ಅಂತ ಸುಮ್ಮನಾದೆ. ಆಗಾಗ ಬಂದು ನನಗೆ ಎಲ್ಲೆಲ್ಲಿ ಏನೇನು ಬೇಕು ಅನ್ನೋದನ್ನ ಹೇಳಿ ಮಾಡಿ ಕಟ್ಟಿಸ್ಕೊಂಡೆ. ಇದು ನಿಜವಾಗ್ಲೂ ನಮ್ಮನೇನಾ? ಅಯ್ಯೋ, ನೀವ್ ಇಷ್ಟೊಂದು ಬುದ್ಧಿವಂತರು ಅಂತ ಗೊತ್ತಾಗದೆ ನಿಮಗ್ ಮನೆ ಕಟ್ಟೋದ್ರಲ್ಲಿ ಆಸಕ್ತಿನೇ ಇಲ್ಲ, ಹಾಗೆ ಹೀಗೆ ಅಂತ ಏನೇನೋ ಬೈದ್ಬಿಟ್ನಲ್ರಿ. ನನಗ್ ಕ್ಷಮಿಸ್ರಿ. ರಾಮರಾಯರೇ, ನಿಮ್ ಸೈಟು ನಮ್ ಸೈಟು ಎರಡೂ ಅಕ್ಕಪಕ್ಕದಲ್ಲೇ ಇದೆ. ನಿಮ್ ಸೈಟ್ ನಾನು ಮನೆ ಕಟ್ಬಿಟ್ಟೆ. ಈಗ ನನ್ನ ಸೈಟಲ್ಲಿ ಪಕ್ಕದಲ್ಲಿ ನೀವು ನಿಮ್ ಮನೆ ಕಟ್ಟಿದ್ರೆ ಸೈಟ್ ನಂಬರ್ 36 ಅಂದ್ರೆ 6, 3, 9. 9 ನಮ್ಮ ಯಜಮಾನ್ರ ಲಕ್ಕಿ ನಂಬರ್ ರೀ. ಅದ್ ಹೇಗ್ ಬಿಟ್ಕೊಡಕ್ಕಾಗತ್ತಾ? ಚೆನ್ನಾಗಿದೆ ಕಣ್ರಿ, ಚೆನ್ನಾಗಿ ನಾಟಕ ಆಡ್ತೀರಾ. ನಿಮ್ಮಿಬ್ಬರು ಸ್ವಾರ್ಥಕ್ಕೋಸ್ಕರ ನಮ್ಮಿಬ್ಬರು ಕುತ್ಕೆ ಕೂದ್ಬಿಟ್ಟಲ್ರಿ. ರೇ, ನಾವು ಮೆತ್ತಗಿದೀವಿ ಅಂತ ಮೆತ್ತ ಇಲ್ದಿರೋ ಜಾಗದಲ್ಲಿ ನಮ್ಮನ್ನ ಮಲಗಿಸ್ಬಿಟ್ಟಲ್ರಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೇನ್ರಿ? ನೋಡಿ, ನೀವು ಕಿತ್ತಾಡ್ಬೇಡಿ, ನೀವು ಬೇಜಾರಾಗ್ಬೇಡಿ. ನೋಡಿ, ಪಾಪ ಗೋವಿಂದು ನಿಮ್ಮ ಹತ್ರ ಎಲ್ಲ ತಗೊಂಡಿದ್ದ ದುಡ್ಡಿನಲ್ಲಿ ತನಗೆ ಅಂತ 3 ಕಾಸು ಖರ್ಚು ಮಾಡಿಲ್ಲ, ಎಲ್ಲ ಮನೆಗೆ ಸುರಿದಿದ್ದಾನೆ. ಹೌದೌದು. ನನಗೆ ಲೋನು ಇನ್ನೇನು ಸ್ಯಾಂಕ್ಷನ್ ಆಗುತ್ತೆ. ನಿಮ್ ದುಡ್ಡೆಲ್ಲ ಕೊಟ್ಬಿಡ್ತೀನಿ. ನೀನು ಯೋಚನೆ ಮಾಡ್ಬೇಡ. ಜಮೀನ್ ಮಾರಿದ ದುಡ್ಡು ಅದನ್ನು ಕೊಟ್ಬಿಡ್ತೀನಿ. ಈಗ ಸದ್ಯಕ್ಕೆ ಜಾಗ ಖಾಲಿ ಮಾಡ್ತೀಯಾ? ಅಲ್ಲ ರಾಮರಾಯರೇ, ನಾನು ಮರ್ಯಾದೆಯಿಂದ ಜಾಗ ಖಾಲಿ ಮಾಡ್ದಲ್ಲ ಇದ್ರೆ ನಿನ್ನ ಎತ್ಕೊಂಡಾಗ ಆಚೆ ಎಸ್ಬಿಡ್ತೀನಿ. ಹುಷಾರ್. ಮಾತಾಡ್ತಿಲ್ಲ ದೊಡ್ಡ, ಮೊದಲು ಬಿಸಾಕಾಚಿಗೆ. ಹೋಗ್ತೀನಿ, ನಡ್ಕೊಂಡು ಹೋಗ್ತೀನಪ್ಪ. ಬಿಡಿ, ಹೋಗ್ತೀನಿ ಅಂದ್ಮೇಲೆ ಹೋಗ್ತೀನಿ. ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತಲೇ ಬಂದಿದ್ದೀನಿ ಅಳಿ ಅಂದ್ರೆ. ಮಾವ, ಹೌದು, ಅಳಿಯಂದ್ರೆ ಅನ್ಕೊಂಡು ನೀವೇ ನನ್ನ ಹತ್ರ ಬರ್ತೀರಿ ಅಂತ ಹೇಳಿದ್ರಲ್ಲ, ಆ ಸಮಯ ಬಂತು. ವಿಷಯ ಎಲ್ಲ ಗೊತ್ತಾಯ್ತು. ನೀವು ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವೊಂದು ಸ್ವಂತ ಮನೆ ಕಟ್ಟಬೇಕು ಅಂತ ಹಾಕಿದ ಕಂಡೀಷನ್ನು ನಿಮಗೆ ಜವಾಬ್ದಾರಿ ಬರಲಿ ಅಂತ. ನಿಮಗೆ ಜವಾಬ್ದಾರಿ ಬರೋಕ್ ಮುಂಚೆ ನನಗೆ ಬುದ್ಧಿ ಬಂತು. ನನಗಿರೋದು ಒಬ್ಳೇ ಮಗಳು. ನನ್ನ ಕಾಲ ಮುಗಿದ ಮೇಲೆ ನನ್ನ ಮಗಳ ಗಂಡ ಆಗೋ ನಿಮಗ್ ತಾನೇ ನನ್ನ ಮನೆ ಸಿಕ್ಕೋದು. ಅಂದ್ರೆ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅನ್ನೋ ಹಾಗಂತಿದ್ದೀರಲ್ಲ ಅಳಿ ಅಂದ್ರೆ. ನೋಡಿ, ನನ್ನ ಮಗಳನ್ನ ನಿಮಗೆ ಕೊಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ಒಪ್ಕೊಂಡು ಕನ್ಯಾಸೆರೆ ಬಿಡಿಸ್ಬೇಕು ಅಳಿ ಅಂದ್ರೆ. ರಾಮರಾಯ, ನಿನ್ಗೂ ಒಳ್ಳೆ ಚಿನ್ನದಂತ ಮನೆ ಆಯ್ತು. ಗೋವಿಂದನ್ಗೂ ಒಂದ್ ಒಳ್ಳೆ ಮನೆ ಆಯ್ತು.
ಮಧ್ಯದಲ್ಲಿ ನಮ್ಮಿಬ್ರು ಪಾಡು ನಾಯ ಪಾಡಾಗೋಯ್ತು. ನಾವು ಯಥಾ ಪ್ರಕಾರ ಹಳೆಯ ವಠಾರದಲ್ಲಿ ಶಂಭೋ ಶಂಕರ ಅಂತ ಭಜನೆ ಮಾಡ್ಕೊಂಡಿದ್ವಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಏನೋ ದುರಾಸೆಯಿಂದ ತಪ್ಪು ಮಾಡಿಬಿಟ್ಟೆ. ಆದ್ರೆ ಒಂದು ಪರಿಹಾರ ಹೇಳ. ಅಂದ್ರೆ ನೀವೆಲ್ಲ ಇಷ್ಟು ಕಾಲ 30/40 ವಠಾರದಲ್ಲಿರೋ 10 ಮನೆಗಳಲ್ಲಿದ್ರಿ. ಈಗ ಪಕ್ಕದಲ್ಲೇ ನಂದೇ 50/80 ಸೈಟ್ ಇದೆ. ಅದನ್ನು ನಾನು ಸಂಪೂರ್ಣವಾಗಿ ಸಂತೋಷದಿಂದ ನಿಮ್ಮ 4 ಜನರ ಹೆಸರಿಗೆ ಬರ್ಕೊಡ್ತೀನಿ. ನೀವೆಲ್ಲ ಅಲ್ಲೇ ಮನೆ ಕಟ್ಬೋದಲ್ಲ? ಅಲ್ಲ, ಹಾಗಿದ್ರು ನಿಮ್ 50,000 ರೂಪಾಯಿ ಕೊಡ್ಬೇಕಲ್ಲ. ಲೋನ್ ಸ್ಯಾಂಕ್ಷನ್ ಆಗಿದ್ದ ಕೊಟ್ಬಿಡ್ತೀನಿ, ಪಾಯ ಹಾಕ್ಸ್ಬಿಡಿ. ಇಷ್ಟು ದಿನ ಮನಸ್ಸು ನೆಮ್ಮದಿ ಕೆಡ್ಸ್ಕೊಂಡಿದ್ದಕ್ಕೆ ನಿಮ್ಮಿಂದ ಒಳ್ಳೆ ಪರಿಹಾರನೇ ಸಿಕ್ತು ಗೋವಿಂದಣ್ಣ. ಸದ್ಯ ಇನ್ಮೇಲಾದ್ರೂ ನಾವು ನಮ್ ಸ್ವಂತ ಮನೇಲಿ ಇರ್ತೀವಿ ಅನ್ನೋ ನಂಬಿಕೆ ಬಂತಲ್ಲ, ಅಷ್ಟು ಸಾಕು ಬಿಡಿ. ನಾನು ಅಷ್ಟೇಪ್ಪ, ಇನ್ಮೇಲೆ ಚೀಟಿ ವ್ಯವಹಾರನೆಲ್ಲ ಬಿಟ್ಟು ನನ್ ಮನೇಲಿ ನನ್ ಗಂಡ ಮಕ್ಕಳು ಸುಖವಾಗಿರ್ತೀವಿ. ಅಲ್ರಿ, ಅಂತೂ ನಮ್ಮೆಲ್ಲರ ಆಸೆ ತರನೇ ಕೊನೆಗೂ ನಾವೆಲ್ಲರೂ ಅಕ್ಕಪಕ್ಕದಲ್ಲೇ ಇರೋ ಹಾಗಾಯ್ತಲ್ಲ. ಹೌದು. ಆದ್ರೆ ಒಂದೇ, ಇದು ಹೊರಗೇನಾದ್ರೂ ಗೊತ್ತಾದ್ರೆ ಸೈಟ್ ಕೊಡು ಮನೆ ಕೊಡು ಅಂತ ನನ್ ಕುತ್ತಿಗೆಗೆ ಬರುತ್ತೆ. ಅದಕ್ಕೆ ದಯವಿಟ್ಟು ಯಾರಿಗೂ ಹೇಳ್ಬೇಡಿ.